ನಿಮ್ಮ ಹಣ ಐಶ್ವರ್ಯ ಏನು ಬೇಡ ಬುದ್ಧಿ, ನನ್ ಕೊರಳಿಗೊಂದು ತಾಳಿ ಕಟ್ಬಿಡಿ. ಡ್ರಾಮಾದಲ್ಲಿ ಅವಾಗಲೇ 5000 ಮೇಲೆ ಕೊಡ್ತಿದ್ರು. 30 ವರ್ಷದಿಂದ. ಹೌದು, HMT ಕೊಡ್ತಿದ್ರು, ಬೆಮ್ಮೆಲ್ಲು, ಮೈಕೋ, BHL, ITI, ITC ಅಲ್ಲೆಲ್ಲ ತಗೊಂಡಿದ್ದೀನಿ ನಾನು. ಓಡೋದ್ನಾ ಒಂದ್ ಕಡೆ ಚಪ್ಪಡಿ ಕಲ್ಲೇ ಇರ್ಲಿಲ್ಲ, ನಾನು ಒಳಗಡೆ ಬಿದ್ದೋಗ್ಬಿಟ್ಟೆ. ಫುಲ್ಲು ಗ್ಲಾಸು ಸರ್, ಕಾಲ್ಗೆಲ್ಲ ಚುಚ್ಕೊಂಡು ಬೆಳಿಗ್ಗೆ ಅಷ್ಟೊತ್ತಿಗೆ ಕಾಲು ಇಷ್ಟು ದಪ್ಪ ಆಗ್ಬಿಟ್ಟಿದೆ ಸರ್. ಒಂದು ಹೆಜ್ಜೆ ಹಿಂಗೆ ಇಡಕ್ಕಾಗ್ತಾ ಇಲ್ಲ, ಅಷ್ಟು ನೋವಲ್ಲೇ ನಾನು ಅದು ನಾಟಕ ಮಾಡಿದ್ದೀನಿ ಸರ್. ಮಗಳು ಹುಟ್ಟಿದ್ಮೇಲೆ ನಿಮ್ಮ ಅವರ ಹೋರಾಟದ ಬದುಕು? ಮಗು ನಾನು ಇವಳು ಹುಟ್ಟಿ 5 ವರ್ಷವರೆಗೂ ನಮ್ಮಮ್ಮ ಜೊತೆಲಿದ್ರು. ನಮ್ಮಮ್ಮ ಜೊತೆಲಿ ಬರ್ತಿದ್ರು. ಆರ್ಕೆಸ್ಟ್ರಾದಲ್ಲಿ ಒಂದು ಹಾಡು ಹೇಳೋದು, ಹೋಗ್ಬಿಟ್ಟು ಹಾಲು ಕುಡಿಸ್ತಿದ್ದೆ ಅವಳಿಗೆ. 2 ಹಾಡು ಹಾಡೋದು, ಹಾಲು ಕುಡಿಸ್ತಿದ್ದೆ ಹೋಗ್ಬಿಟ್ಟು. ಅಲ್ಲಿ ಮದುವೆ ಮನೇಲೂ ಎಲ್ಲರೂ ಎತ್ಕೊತಿದ್ರು. ತುಂಬ ಚೆನ್ನಾಗಿದ್ಲು ನೋಡೋಕ್ಕೆ, ಎಲ್ಲರೂ ಎತ್ಕೊಂಡಿರ್ತಿದ್ರು. ಎಲ್ಲರ ಹತ್ರನೂ ಅಡ್ಜಸ್ಟ್ ಆಗಿ ಹೋಗ್ತಾಳೆ ಅವಳು. ಬೇರೆ ಮಕ್ಕಳ ಥರ ಆಳೋದು ಇಳೋದು ಅದೆಲ್ಲ ಏನೂ ಮಾಡ್ತಾ ಇರಲಿಲ್ಲ. ITIನಲ್ಲಿ ನಾಳೆ ಎಲ್ಲ ನಡೆದು ನಾಟಕ ಯಾರೋ ಆರ್ಟಿಸ್ಟು ಕೈ ಕೊಟ್ಬಿಟ್ಟಿದ್ದಾರೆ ನನಗೆ. ಆಂಜಿನಪ್ಪ ಗೊತ್ತಲ್ಲ, ಮೇಸಿ ಆಂಜಿನಪ್ಪ, ಅವರು ಅವ್ರ ಜೊತೆಲೆಲ್ಲ ತುಂಬ ನಾಟಕಗಳು ಮಾಡಿದ್ದೀನಿ ನಾನು. ಅವಾಗ ಅವರಂದ್ರು, ಅಯ್ಯೋ ಅಲ್ಲಿ ಯಾರೋ ಮಾತಾಡ್ಕೊಂಡ್ರು, ಶೀಬಂಗ್ ಹೇಳಿದ್ರೆ ಅವ್ರು ಒಂದು ದಿನದಲ್ಲಿ ರೆಡಿ ಆಗೋವಂಥ ಆರ್ಟಿಸ್ಟು ಅವ್ರು ಮಾಡ್ತಾರೆ ಅಂತ. ಕೊನೆಗೆ 4 ಕ್ಯಾರೆಕ್ಟ್ರ್ ನಾನು ಒಬ್ಬಳೇ ಮಾಡಿದ್ದೀನಿ ಸರ್. ಒಂದೇ ದಿನದಲ್ಲಿ ರೆಡಿಯಾಗಿ 4 ಕ್ಯಾರೆಕ್ಟ್ರು, ಹೀರೋಯಿನು, ಹೀರೋ ಅಮ್ಮ, ಹೀರೋ ಲವ್ವರು, ಆಮೇಲೆ ಇನ್ನೊಂದು ಯಾವುದೋ ಒಂದು ಕ್ಯಾರೆಕ್ಟ್ರು. 4 ಕ್ಯಾರೆಕ್ಟ್ರು ನಾನು ಒಬ್ಬಳೇ ಮಾಡಿದ್ದೀನಿ. ಒಂದೇ ದಿನದಲ್ಲಿ ರೆಡಿಯಾಗಿರೋದು. ಆ ಥರ ತುಂಬ ಆಪತ್ ಬಾಂಧವ ಥರ ಶಿಬಾ ಅಂತ ಎಷ್ಟೊಂದು ಕಡೆ ಆ ಥರ ಹೇಳಿದ್ದಾರೆ. ಇವಾಗ ಯಾರಾದರೂ ಏನಕ್ಕೆ ಬೇಕು ಅಂತ ಮಾಡಿರಲ್ಲ, ಏನಕ್ಕಾದ್ರೂ ಯಾರಾದರೂ ಬಂದಿರಲ್ಲ ಅಂತ ಇಟ್ಕೊಳ್ಳಿ, ನಾಳೆ ನಾಟಕ ಅಂದರೆ ಒಂದು ದಿನದಲ್ಲಿ ರೆಡಿಯಾಗಿರೋಂಥ ನಾಟಕನೂ ಇದೆ. ತಕ್ಷಣ ನನಗೆ ಹೇಳಿ ಅವರು ಈ ಥರ ಬಂದಿಲ್ಲ, ಅವರು ನೀವು ಮಾಡಿ ಅದು ಅಂತ ಹೇಳಿ, ಆ ಥರ ನನಗೆ ಹೊಸ ನಾಟಕನೇ ಆಗಿರುತ್ತೆ ಅದು. ಆದರೂ ನಾನು 2 ದಿನದಲ್ಲಿ ರೆಡಿಯಾಗಿ ಮಾಡಿರೋಂಥ ನಾಟಕನೂ ಇದೆ. ಆದರೆ ಸಾಮಾನ್ಯವಾಗಿ ಆ ಥರದ್ದೆಲ್ಲ ಏನು ಬರೋಲ್ಲ. ನನಗಿಂತಲೇ ನಾಟಕ ಫಿಕ್ಸ್ ಮಾಡಿ ನನಗಿಂತಲೇ ಇರೋ ನಾಟಕಗಳಾದರೆ ನನಗೆ ತುಂಬ ಖುಷಿ ಆ ಥರದ್ದು ಮಾಡೋಕ್ಕೆ. ಯಾರೋ ಬಂದಿಲ್ಲ, ಅದು ಸುಮ್ಮನೆ ಅಂದರೆ ಒಂದು ಹೆಲ್ಪ್ ಮಾಡಬೇಕು ಅಂತ ಮಾಡಿರ್ತೀನಿ ಅಷ್ಟೇ. ಆದರೆ ಅದನ್ನು ನಾನು ಅದಕ್ಕೂ ನ್ಯಾಯ ಒದಗಿಸಿನೇ ನಾನು ಮಾಡೋದು. ಸುಮ್ಮನೆ ಅಯ್ಯೋ ಯಾರೋ ಕೈ ಕೊಟ್ಟರೋ ನಾನು ಯಾಕೆ ಮಾಡಲಿ, ಆ ಥರ ಎಲ್ಲ ನಾನು ಮಾಡಲ್ಲ. ಅದಕ್ಕೂ ನಾನು ಚೆನ್ನಾಗೇ ಮಾಡಿರ್ತೀನಿ. ಹೇಗಿರ್ತೀವಿ ಸಂಭಾವನೆ ನಿಮ್ಮ ನಾಟಕದಲ್ಲಿ? ನಾಟಕದಲ್ಲಿ ಫ್ಯಾಕ್ಟ್ರಿಗಳಲ್ಲೆಲ್ಲ ಒಳ್ಳೆ ಪೇಮೆಂಟ್ ಕೊಡ್ತಿದ್ರು. ಫ್ಯಾಕ್ಟ್ರಿದಲ್ವಾ ಅದು, ಒಳ್ಳೆ ಪೇಮೆಂಟ್ ಕೊಡ್ತಿದ್ರು. ಅಂದರೆ ಒಳ್ಳೆ ಪೇಮೆಂಟ್ ಅಂದರೆ ಇವಾಗ ನಾವು ಈ ಸೀರಿಯಲಲ್ಲೆಲ್ಲ ಒಂದಿನ ಹೋದರೆ ಅದು ಎಷ್ಟು ಕೊಡ್ತಾರೋ, ಆವಾಗೆಲ್ಲ ನಾನು ಮಾಡುವಾಗೆಲ್ಲ ಕಮ್ಮಿ ಇತ್ತು. 3000 ಒಂದಿನಕ್ಕೆ, 2500, 3000 ಕೊಡ್ತಿದ್ರು ಸೀರಿಯಲ್ ಅವರು. ಆವಾಗ ನಾನು ಇತ್ತೀಚೆಗೆ ಅಂತ ಯಾವುದು ಸೀರಿಯಲ್ ಮಾಡಿಲ್ಲ ಬಿಡಿ. ಡ್ರಾಮಾದಲ್ಲಿ ಆವಾಗಲೇ 5000 ಮೇಲೆ ಕೊಡ್ತಿದ್ರು. 30 ವರ್ಷದಿಂದ? ಹೌದು, 30 ವರ್ಷದಿಂದ ಅಲ್ಲ, ಇತ್ತೀಚೆಗೆ 30 ವರ್ಷದಿಂದೇನು ತೊಗೊಂಡಿದ್ದೀನಿ ನಾನು. ಇವರು HMT ಕೊಡ್ತಿದ್ರು, ಆಮೇಲೆ ಇವರು ಯಾವುದದು ಬೆಮ್ಮೆಲ್ಲು, ಮೈಕೋ, BHL, ITI, ITC ಅಲ್ಲೆಲ್ಲ ತೊಗೊಂಡಿದ್ದೀನಿ ನಾನು. 30 ವರ್ಷದಿಂದ 5000 ರೂಪಾಯಿ ಒಂದು ಶೋಗೆ ಕೊಡ್ತಿದ್ರು. 25 ವರ್ಷ ಆಗಿದೆ ಸರ್. 25 ವರ್ಷ ಅದು ಆಲ್ಮೋಸ್ಟ್ ಇವತ್ತಿಗೆ ಒಂದು 34,000 ಈಕ್ವಲ್ ಒಂದು ಶೋಗೆ. 25 ವರ್ಷದಿಂದ 5,000 ರೂಪಾಯಿ ತುಂಬಾ ದೊಡ್ಡ ಬೆಲೆ ಇತ್ತು. ಹೌದು, ಕಲಾವಿದರಿಗೆ ಅಷ್ಟು ಬೆಲೆ ಇತ್ತು ಅವಾಗ. ನಿಜವಾಗ್ಲೂ ಬೆಲೆ ಇತ್ತು ಸರ್. ಯಾಕೆಂದ್ರೆ ಅಲ್ಲಿ ಇನ್ನೂ ಜಾಸ್ತಿನೇ ಕೊಡ್ತಾರೆ, ಅಲ್ಲಿ ಆ್ಯಕ್ಚುಲಿ ಇನ್ನೂ ಜಾಸ್ತಿನೇ ಕೊಡ್ತಾರೆ. ನಮ್ಮವರೆಗೂ ಬರೋಷ್ಟೊತ್ತಿಗೆ ಅಷ್ಟು ಬರುತ್ತದು. ಅದು ಬೇರೆ. ಕೆಲವು ಕಡೆ ಮಾತ್ರ, ಎಲ್ಲ ಕಡೆ ಅಲ್ಲ, ಎಲ್ಲ ಕಡೆ ಡೈರೆಕ್ಟ್ ನಮಗೆ ಅವರೇ ಕೊಟ್ಬಿಡ್ತಾರೆ. ಇನ್ನು ಕೆಲವು ಕಡೆ ಅವ್ರದ್ದು ಈ ಕನ್ನಡ ಸಂಘ ಅದೆಲ್ಲ ಇರುತ್ತಲ್ವಾ, ಈ ತಮಿಳ್ ಸಂಘ, ಕನ್ನಡ ಸಂಘ ಅದೆಲ್ಲ ಇರುತ್ತೆ. ನಾನು 4 ಭಾಷೆ ಮಾಡ್ತೀನಿ. ITI, HL, BL ಅಲ್ಲೆಲ್ಲ ನಾನು ತಮಿಳು, ತೆಲುಗು, ಕನ್ನಡ, ಮಲಯಾಳಂ 4 ಭಾಷೆ ಮಾಡ್ತಿದ್ದೆ. ಅದು ಯಾವುದು ಬರಲ್ಲ, ಎಲ್ಲ ನಾನು ಕನ್ನಡದಲ್ಲಿ ಬರ್ಕೊಂಡು ಬ್ಯಾಟ್ ಮಾಡ್ತಿದ್ದೆ. ಎಷ್ಟು ದಿನಕ್ಕೆ, ತಿಂಗಳಲ್ಲಿ ಎಷ್ಟು ದಿನ ಇರೋದು ನಾಟಕ? ತಿಂಗಳಲ್ಲಿ ಒಂದು 10-15 ನಾಟಕಗಳು ಮಾಡ್ತಿದ್ದೆ ನಾನು ಅವಾಗ. ರಿಹರ್ಸಲ್ಲು ಒಂದು 3 ಒಂದೊಂದು ನಾಟಕಕ್ಕೆ 3-4 ರಿಹರ್ಸಲ್ಗಾದ್ರೂ ಹೋಗ್ತಿದ್ದೆ ನಾನು. ಇಡೀ ತಿಂಗಳು ಬಿಸಿ ಇದ್ರಿ? ತಿಂಗಳ ವರ್ಷ ಪೂರ್ತಿ ಬಿಸಿ ಇರ್ತಿದ್ದೆ. ವರ್ಷ ಪೂರ್ತಿ ಬಿಸಿನೇ ನಾನು. ಒಳ್ಳೆ ಸಂಪಾದನೆ ಕೂಡ? ಚೆನ್ನಾಗಿ ಸಂಪಾದನೆನೂ ಮಾಡ್ತಿದ್ದೆ. ಅಂದರೆ ಸೀರಿಯಲ್ ಕೊಡದಿರೋಕ್ಕಿಂತ ಒಳ್ಳೆ ಪೇಮೆಂಟ್. ಹೌದೌದು. ಮತ್ತು ಸಂತೋಷ ಎಷ್ಟು ಸಿಕ್ತಿತ್ತು ಗೊತ್ತಾ ಆ ಸೀರಿಯಲಲ್ಲಿ. ಅಲ್ಲಿ ರಾಜಕೀಯ, ಇಲ್ಲೇನು ರಾಜಕೀಯ ಏನಿಲ್ಲ. ನಮಗೊಂದು ಕ್ಯಾರೆಕ್ಟರ್ ಫಿಕ್ಸಾ ಅಷ್ಟೇ. ನಾನು ಮಾಡೋದು ಅವತ್ತಿಂದ ಇವತ್ತರೆಗೂ ಮೇನ್ ಕ್ಯಾರೆಕ್ಟರ್ ಬಿಟ್ಟು ಸೆಕೆಂಡು ಸಹ ನಾನು ಯಾವುದೂ ಮಾಡಲ್ಲ. ಈಗ ನನ್ನ ಮಗಳು ಹೀರೋಯಿನ್ ಮಾಡ್ತಾ ಇದ್ದಾಳೆ ಅಂದ್ಬಿಟ್ಟು ನಾನು ಇವಾಗ ಒಂದು ಸ್ವಲ್ಪ ಈ ಕಡೆ
ಮೊನ್ನೆ ಅಕ್ಕ ತಂಗಿಯಾಗಿ ಮಾಡಿದೀವಿ. ಇನ್ನೊಂದ್ರಲ್ಲಿ ಇನ್ನು ನಾನ್ ಮಂಡೋದ್ರಿ ಆದ್ರೆ ಅವಳು ಸೀತೆ, ಇನ್ನೊಂದ್ರಲ್ಲಿ ನಾನ್ ಸೀತೆ ಅವಳು ಊರ್ಮಿಳೆ, ಆ ಥರ ಮಾಡ್ತೀವಿ. ಆಮೇಲೆ ಇವಾಗ ಈಗಲೂ ಎಷ್ಟೊಂದು ನಾಟಕದಲ್ಲಿ ನಾನು ಹೀರೋಯಿನಾಗೆ ಮಾಡ್ತಾ ಇದ್ದೀನಿ. ಅದು ಮೇಕಪ್ ಎಲ್ಲ ಮಾಡ್ಕೊಂಡ್ಬಿಡ್ತೀವಿ. ಮಜಾ ಬೇರೆ ಅಲ್ಲ, ಅಯ್ಯೋ ಅದ್ರಲ್ಲಿ ಸಿಗೋ ಸಂತೋಷ ಹಬ್ಬ ನಿಜವಾಗ್ಲು ಎಷ್ಟು ಕೋಟಿ ಕೊಟ್ರು ನಮ್ಗೆ ಸಿಗಲ್ಲ ಸರ್. ನಿಜವಾಗ್ಲು ಅಷ್ಟು ಸಂತೋಷ ಸಿಗುತ್ತೆ. ಅದು ಲೈವ್ ರಿಯಾಕ್ಟ್ ಮಾಡ್ತಾರಲ್ಲ, ಎಷ್ಟು ಚೆನ್ನಾಗಿರುತ್ತೆ. ರವೀಂದ್ರ ಕಲಾಕ್ಷೇತ್ರದಲ್ಲಿ ಈಗೊಂದು 5 years ಬ್ಯಾಕು ಫ್ರೀಡಮ್ ಪಾರ್ಕಲ್ಲಿ ಏನೋ ಗಲಾಟೆ ನಡೀತಾ ಇತ್ತು, ಸ್ಟ್ರೈಕ್ ನಡೀತಾ ಇತ್ತು. ನಾನು ಆ ರೂಟಲ್ಲೇ ಹೋಗ್ಬೇಕಲ್ವಾ, ಅಲ್ಲಿ ನಾಟಕ ಇರೋದು 2 ಗಂಟೆಗೆ. ನಾನು 12:30 ಆದ್ರೂ ಇನ್ನೂ ರೋಡಲ್ಲೇ ಇದ್ದೀನಿ. ಫ್ರೀಡಮ್ ಪಾರ್ಕ್ ಹತ್ರ ಸಿಕ್ಕಾಕೊಂಡ್ಬಿಟ್ಟಿದ್ದೀನಿ. ಬಸ್ಸಲ್ಲಿ ಹೋಗ್ತಿದ್ದೆ ನಾನು ಎಷ್ಟು ಹತ್ತಿದ್ದೀನಿ ಗೊತ್ತಾ ಸರ್. ನಾನು ಲೈಫಲ್ಲಿ ನಾನು ಯಾವತ್ತೂ ಮರೀದೇ ಇರೋ ಅಂತ ಒಂದು ಇನ್ಸಿಡೆಂಟ್ ಅದು. ಅಲ್ಲಿ ಎಲ್ಲರೂ ಫೋನ್ ಮಾಡ್ತಾ ಇದ್ದಾರೆ. ಅದು ಬೆಳ್ಳಕ್ಕೆ ಹಿಂಡು ಬೆದರಿ ಅವು ನಾಟಕ, ಅದು 200 ಶೋ ಮೇಲಾಗಿದೆ ನಂದು. ಅದರಲ್ಲಿ ಚೆನ್ನಿ ಕ್ಯಾರೆಕ್ಟ್ರು, ಶ್ರೀಕಿ ಜೊತೆನೂ ಚೆನ್ನಿ ಮಾಡಿದ್ದೀನಿ ನಾನು. ಅದು ಶ್ರೀಕಿ ಗೊತ್ತಲ್ಲ, ಶ್ರೀಕಾಂತ್ ಒಲವೆ ಮಂದಾರ ಹೀರೋ, ಅವ್ರ ಜೊತೆಲೂ ನಾನು ಮಾಡಿದ್ದೀನಿ ಅದು ಕ್ಯಾರೆಕ್ಟ್ರು. ಅದು ಎಷ್ಟೊಂದು ಜನ ಹೀರೋಯಿನ್ಸ್ನೆಲ್ಲ ಕರ್ಕೊಂಬಂದರು, ಸೀರಿಯಲ್ ಆರ್ಟಿಸ್ಟ್ನೆಲ್ಲ ಕರ್ಕೊಂಬಂದರು. ನನ್ಗೆ ಅವ್ರಿಗಿಂತ ತುಂಬ ದೊಡ್ಡವಳಲ್ವ ನಾನು. ಅಯ್ಯೋ ಬೇರೆ ಚಿಕ್ಕ ಹುಡುಗಿ, ಇವಳು ಚಿಕ್ಕವಳು ಅವಾಗ. ಇವಳು ಅವಾಗ ಶ್ರೀಕಿಗೆ ಚಿಕ್ಕಣ್ಣ ಚಂದಣ್ಣ ಇವಳೆ ಮಾಡಿದ್ದಿದ್ದು, ಅವಾಗ ಇನ್ನೂ ಚಿಕ್ಕವಳವಳು. ಎಲ್ಲರನ್ನೂ ಕರ್ಕೊಂಬಂದರು. ಆ ಹುಡುಗಿರೆಲ್ಲ ಬಂದರು. ಡ್ಯಾನ್ಸ್ ಬಂದರೆ ಡೈಲಾಗ್ ಬರೋಲ್ಲ, ಡೈಲಾಗ್ ಬಂದರೆ ಡ್ಯಾನ್ಸ್ ಬರೋಲ್ಲ. ಅದರಲ್ಲಿ ಆ ಡೈಲಾಗ್ ಹೇಳ್ಕೊಂಡು ಡ್ಯಾನ್ಸ್ ಮಾಡಬೇಕು. ಅದು ಬರಲಿಲ್ಲ. ಕೊನೆಗೆ ಅವರಪ್ಪ ಗೋವಿಂದರಾಜ್ ಅಂತ ಅವರಂದ್ರೆ, ಇಲ್ಲ ಯಾರು ಬೇಡ ಶಿಬಾನೇ ಸಾಕು ಅಂದ್ಬಿಟ್ಟು ನನ್ನನ್ನೇ ಕರೆಸಿ ಮಾಡಿಸಿದ್ರು. ಆ ನಾಟಕ ಅದು ಬೆಳ್ಳಕ್ಕೆ ಹಿಂಡು ಬೆದರಿ ಅವು ಸೂಪರ್ ನಾಟಕ, ನನ್ನ ಫೇವ್ರೇಟ್ ನಾಟಕ ಅದು. ಇವಾಗ ಈ ತಿಂಗಳು 31ಕ್ಕೆ ಕೋಲಾರಲ್ಲಿದೆ ಆ ನಾಟಕ. ಅದರಲ್ಲಿ ಇವಾಗ ಅವಳು ಚೆನ್ನಿ ಮಾಡ್ತಿದ್ದಾಳೆ, ನಾನು ನೀಲವ್ವ ಮಾಡ್ತಾ ಇದ್ದೀನಿ. ಇವಳಿಗೆ ಅತ್ತೆ ಕ್ಯಾರೆಕ್ಟರ್ ಮಾಡ್ತಿದ್ದೀನಿ. ಅದು ಫಸ್ಟ್ ಹಾಫ್ ಅವಳೇ ಹೀರೋಯಿನು. ಮದುವೆ ಮಾಡ್ಕೊಂಡು ಬರೋದು ನನ್ನನ್ನು, ಮದುವೆ ಮಾಡ್ಕೊಂಡು ಬಂದು ಆಮೇಲೆ ನನಗೆ ಮಗ ಹುಟ್ಟಿ ಆ ಮಗನ್ನ ಇವಳು ಚೆನ್ನಿ ಪ್ರೀತಿಸೋದು. ಅದು ಇವಳು. ಅವಾಗ ನಾನು ಆ ಫ್ರೀಡಮ್ ಪಾರ್ಕ್ ಹತ್ರ ಹೋಗ್ಬೇಕಾದ್ರೆ ನಾನು ಅಳ್ತಾ ಇದ್ದೀನಿ ಸರ್. ಡ್ರೈವರ್ ಹತ್ರ ಹೇಳ್ಕೊಂಡು, ಬಸ್ಸಲ್ಲಿರೋರೆಲ್ಲ ಯಾಕೆ ಅಳ್ತಾ ಇದ್ದೀರಾ ಅಂತ. ನಾಟಕ 2 ಗಂಟೆಗೆ ಸರ್, ನಾನು ಇನ್ನೂ 12:30 ಆದರೂ ಇಲ್ಲೇ ಇದ್ದೀನಿ ಅಂತ ಹೇಳಿದೆ. ಅಲ್ಲಿ ಸ್ಟ್ರೈಕ್ ಮೂವೇ ಆಗ್ತಾ ಇಲ್ಲ ಗಾಡಿಗಳು. ನಾನು ಹೆಂಗೆ ಹೋಗ್ಬೇಕು, ಲಗೇಜ್ ಏನೂ ಇಲ್ಲ ಅಂದರೆ ಹಂಗೆ ಓಡೋಗ್ಬಿಡ್ತಿದ್ದೆ ನಾನು. ಲಗೇಜ್ ಬೇರೆ ಹೊತ್ಕೊಂಡು ಹೆಂಗೆ ಹೋಗ್ಲಿ. ಡ್ರೈವರು ಅವರು ಆ ನಾಟಕ ಮಾಡೋರೆ, ಅವರು ಅಂದರೆ ಕುರುಕ್ಷೇತ್ರ ಎಲ್ಲ ಮಾಡೋರು ಅವರು. ಸಾಮಾನ್ಯಗೆ ಡ್ರೈವರ್ಸ್ ಎಲ್ಲ ಕುರುಕ್ಷೇತ್ರ ಮಾಡೇ ಇರ್ತಾರೆ. ಅವರು ಮೇಡಮ್ ಯಾವ್ದು ಮೇಡಮ್ ನಾಟಕ, ಕುರುಕ್ಷೇತ್ರನ ಅಂತ ಕೇಳಿದ್ರು. ಸರ್ ಇಲ್ಲ ಸರ್ ಜಾನಪದ ನಾಟಕ ಸರ್. ಸರ್ ಯಾವ ನಾಟಕ ಆದ್ರೆ ಏನು ಸರ್, ನಾನು 2 ಗಂಟೆಗೆ ಅಲ್ಲಿ ಇರಬೇಕು ಅಂತ ನಾನು ಅಳ್ತಾ ಇದ್ದೀನಿ. ಆಮೇಲೆ ಅವರು ಏನು ಮಾಡೋದು, ಮೂವೇ ಆಗ್ತಾ ಇಲ್ವಲ್ಲ ಮೇಡಮ್, ಏನು ಮಾಡಲಿ ನಂದೇನು ತಪ್ಪಿದೆ ಮೇಡಮ್. ಅವ್ರ ಪಾಪ ಪಕ್ಕದಲ್ಲಿ ಯಾವುದೋ ಒಂದು ಆಟೋ ಇತ್ತು, ಅವ್ರಿಗೆ ಹೇಳಿದ್ರು, ಸರ್ ಯಾವುದಾದ್ರೂ ಸಂಧಿ ಪಂದಿಲಿ ಪಾಪ ಇವ್ರನ್ನ ಕರ್ಕೊಂಡೋಗಿ ಬಿಟ್ಬಿಡಿ ಸರ್, ನಾಟಕ ಇದೆ ಪಾಪ, ನಾಟಕದ ಕಷ್ಟ ಏನು ಅಂತ ನಮಗೆ ಗೊತ್ತು, ಕರ್ಕೊಂಡೋಗಿ ಬಿಟ್ಬಿಡಿ ಅಂತ ಹೇಳಿದ್ರು. ಅವರು ಸರ್ ನಾನು ಹೆಂಗೆ ಸರ್ ಹೋಗ್ಲಿ, ಅಲ್ಲೆಲ್ಲಿದೆ ಜಾಗ ಹೋಗೋಕ್ಕೆ ಅಂದರು. ಸರ್ ನೀವು ಹೇಳೋ ನಂಬಲ್ಲ, ಅಲ್ಲಿರೋರಿಗೆಲ್ಲ ಕೇಳ್ಕೊಂಡು ಒಂದು ಚೂರು ಜರ್ಸಿ ಗಾಡಿಗಳನ್ನ ಆ ಕಡೆ ಈ ಕಡೆ ಜರುಗಿಸಿ ಯಾವುದೋ ಒಂದು ಸಂದಿನಲ್ಲಿ ಹೆಂಗೋ ಕರ್ಕೊಂಡು ಹೋದ್ರು ಸರ್. ಆಟೋ ಕರ್ಕೊಂಡು ಹೋದ್ರು ಸರ್. ದೇವರು ಸರ್ ನಿಜವಾಗ್ಲೂ. ಅವರು ಈ ಡ್ರೈವರ್ ಅಷ್ಟು ಹೇಳಿದ್ದಕ್ಕೆ ನನ್ನನ್ನು ಕರ್ಕೊಂಡು ಹೋದ್ರು. ಅಲ್ಲಿ ಎಲ್ಲರೂ ರೆಡಿಯಾಗಿದ್ದಾರೆ, ನಾನು ಹೋಗಿ ರೆಡಿ ಆಗಬೇಕು. ನಾನು ಹೆಂಗಾಗಿರ್ಬೇಕು ಸರ್, ಎಷ್ಟು ಫಾಸ್ಟಾಗಿ 1 hour ಆಗೋದನ್ನ ನಾನೊಂದು 10-15 minutes ಒಳಗೆ ರೆಡಿ ಆಗಿದ್ದೀನಿ ನಾನು. ತಕ್ಷಣ ಶುರು ಮಾಡಿದೆ. ಅದು ಸ್ಟಾರ್ಟಿಂಗಿಂದ ನಂದು ಹಾಡುಗಳು ಬೇರೆ ಐತೆ. ಸ್ಟಾರ್ಟಿಂಗು ನಾನು ಹಾಡಬೇಕು, ಫಸ್ಟ್ ಹಾಫ್ ನಾನು ಹಾಡಬೇಕು, ಆಮೇಲೆ ಸೆಕೆಂಡ್ ಹಾಫ್ ನಂದು ಕ್ಯಾರೆಕ್ಟರ್ ಇರೋದು, ಚೆನ್ನಿ ಕ್ಯಾರೆಕ್ಟರ್. ಆಮೇಲೆ ಹೋಗಿ ನಾಟಕ ಸ್ಟಾರ್ಟ್ ಮಾಡಿ ಸೂಪರ್ ಸಕ್ಸಸ್ ಆಯಿತು ಸರ್. ಅದು ನನ್ನ ಲೈಫಲ್ಲಿ ನಾನು ಇವಾಗಲೂ ರವೀಂದ್ರ ಕಲಾಕ್ಷೇತ್ರಕ್ಕೆ ಹೋಗ್ಬೇಕಾದ್ರೆ ಆ ಫ್ರೀಡಮ್ ಪಾರ್ಕ್ ಹತ್ರ ಹೋಗಿದ ತಕ್ಷಣ ನಂಗೆ ಹಳೆ ನೆನಪಾಗ್ಬಿಡುತ್ತೆ. ಅಷ್ಟು ನನಗದು ಬೇಜಾರಾಗ್ಬಿಡುತ್ತೆ ಸರ್. ಆ ಥರ ಒಂದು ಇನ್ಸಿಡೆಂಟ್ ಆಯಿತು. ಆಮೇಲೆ ಅದೇ ನೀವು ಇದು ಈ ಹಳ್ಳಿಗಳಲ್ಲಿ ನಾನು ಇದು ಮಾಡಿದ್ದೆ, ಯಾವುದು ಇದು ರಾಮಾಯಣ ಮಾಡಿದ್ದೆ. ಅವಾಗ ಸೀತೆ ಫಸ್ಟ್ ಸೀತೆಗೆ ಗ್ರ್ಯಾಂಡಾಗಿರ್ತಾಳೆ, ರಾಣಿ ಅಲ್ವಾಳು, ಚೆನ್ನಾಗಿರ್ತಾಳೆ. ನೆಕ್ಸ್ಟು ವನವಾಸಕ್ಕೆ ಹೋಗುವಾಗ ಆರೆಂಜ್ ಸ್ಯಾರಿ ಉಡಬೇಕು. ಅಲ್ಲಿ ಗ್ಯಾಪ್ ಇಲ್ಲ, ನಾನು ಡ್ರೆಸ್ ಚೇಂಜ್ ಮಾಡಬೇಕು. ಅಲ್ಲಿ ಮನೆ ಹತ್ರ ಯಾವುದೋ ಒಂದು ಮನೆ ಕೊಟ್ಟಿದ್ರು. ಆ ಮನೆ ಹತ್ರ ಎಲ್ಲ ಚಪ್ಪಟಿ ಕಲ್ಲು ಹಾಕಿದ್ದಾರೆ. ಎಲ್ಲಿ ಗೊತ್ತಾ, ಹುಲಿಯೂರು ದುರ್ಗ ಚಪ್ಪಟಿ ಕಲ್ಲು. ಅಲ್ಲಿಂದ ಈಚೆಗೆ ನಾನು ಹುಲಿಯೂರು ದುರ್ಗ ಆರ್ಕೆಸ್ಟ್ರಾ ಕೇಳಿದ್ರು ನಾನು ಬರಲ್ಲ ಅಂದ್ಬಿಟ್ಟೆ ಸರ್. ನಾನು ಹೋಗ್ಲೇ ಇಲ್ಲ. ಅಲ್ಲಿ ಚಪ್ಪಡಿ ಕಲ್ಲು ಹಾಕಿದ್ರು ಸರ್ ಮನೆ ಮುಂದೆ ಲೈನಿಗೆ. ನಾನು ಓಡೋದ್ನಾ, ಒಂದ್ ಕಡೆ ಚಪ್ಪಡಿ ಕಲ್ಲೇ ಇರಲಿಲ್ಲ, ನಾನು ಒಳಗಡೆ ಬಿದ್ದೋಗ್ಬಿಟ್ಟೆ. ಫುಲ್ಲು ಗ್ಲಾಸು ಸರ್.
ಕಾಲ್ಗೆಲ್ಲ ಚುಚ್ಕೊಂಡು ಬೆಳಿಗ್ಗೆ ಅಷ್ಟೊತ್ತಿಗೆ ಕಾಲು ಇಷ್ಟು ದಪ್ಪ ಆಗ್ಬಿಟ್ಟಿದೆ ಸರ್. ಒಂದು ಹೆಜ್ಜೆ ಹಿಂಗೆ ಇಡೋಕ್ಕಾಗ್ತಾಯಿಲ್ಲ, ಅಷ್ಟು ನೋವಲ್ಲೇ ನಾನು ಅದು ನಾಟಕ ಮಾಡಿದ್ದೀನಿ ಸರ್. ಪಾತ್ರ ಮಾಡ್ತೀವಿ, ಏನು ಮಾಡೋಕ್ಕಾಗುತ್ತೆ ಸರ್ ಅದೆಲ್ಲ. ಹಾಂ, ಡ್ರೆಸ್ ಚೇಂಜ್ ಮಾಡ್ಕೊಂಡು ಬಂದು ರಕ್ತ ಸೋರ್ತಿದ್ದೆ, ಗಾಜು ಚುಚ್ಕೊಂಡಿದ್ದೆ, ಆಮೇಲೆ ಹಂಗೆ ನಾಟಕ ಮಾಡಿದೆ ಸರ್. ನಾನು ಬೆಳಿಗ್ಗೆ ಅಷ್ಟೊತ್ತಿಗೆ ನಾಟಕ ಮುಗ್ದಿದ್ದೆ ಬೆಳಿಗ್ಗೆ 6 o'clock. 6 o'clock ಮುಗಿದ್ಮೇಲೆ ನನ್ನ ಕಾಲು ನೋವು ಒಂದು ಹೆಜ್ಜೆ ಮುಂದಿಡೋಕ್ಕಾಗ್ತಿಲ್ಲ. ಅಷ್ಟೋ ತನಕ ನನಗೆ ನೋವು ಏನೂ ಗೊತ್ತಾಗಿಲ್ಲ ಪಾತ್ರ ಮಾಡುವಾಗ. ನಾಟಕ ಮುಗಿದ ತಕ್ಷಣ ಕಾಲು ನೋಡ್ತೀನಿ ಇಷ್ಟು ತಪ್ಪಾಗಿದೆ. ಅಲ್ಲಿಂದ ಆಮೇಲೆ ಯಾರೋ ನಮ್ಮ ಜೊತೇಲಿ ಬಂದವ್ರು ಯಾರೋ ಅಲ್ಲಿ ಯಾವುದೋ ಒಂದು ಕ್ಲಿನಿಕ್ ಹತ್ರ ಕರ್ಕೊಂಡೋಗಿ ಪ್ಲಾಸ್ಟರ್ ಎಲ್ಲ ಹಾಕಿ ಒಂದು ಇಂಜೆಕ್ಷನ್ ಕೊಟ್ಟು ಮನೆಗೆ ಬಂದಿದ್ದಾಯಿತು ಸರ್. ಆ ಥರ ಒಂದು ಇನ್ಸಿಡೆಂಟ್ ಆಗೋಯ್ತು ನನಗೆ. ಇದು ತುಂಬ ಎಷ್ಟು ನೋವು ತಿಂದಿದ್ದೀನಿ ಅಂದರೆ ನನ್ನ ಕಾಲು ಹೋಯ್ತು ಅಂದ್ಕೊಂಡ್ಬಿಟ್ಟೆ ನಾನು. ಅಷ್ಟು ದಪ್ಪ ಊದ್ಕೊಂಡ್ಬಿಟ್ಟು ಆ ಪೇನು ನನಗೆ ಇವಾಗಲೂ ನೆನೆಸ್ಕೊಂಡ್ರೆ ಭಯ ಆಗುತ್ತೆ. ಒರಿಸ್ಸಾಯಿಂದ ಯಾವುದೋ ಒಂದು ಟೀಮ್, ಒರಿಸ್ಸಾಗೆ ಹೋಗಿದ್ದೀನಿ, ನಾಟಕ ಕಾಂಪಿಟೇಷನ್ಗೆ ಹೋಗಿದ್ದೆ ನಾನು. BL ಇಂದ ಒಂದು ತೆಲುಗು ನಾಟಕ ಮಾಡಿದ್ದೆ. ನನಗೆ ಆ್ಯಕ್ಚುಲಿ ತೆಲುಗು ಏನೂ ಬರಲ್ಲ, ಕನ್ನಡದಲ್ಲಿ ಬರ್ಕೊಂಡು ಬೈ ಹಾರ್ಟ್ ಮಾಡಿದ್ದೆ. ಒಂದು ಫಸ್ಟ್ ನಾಟಕ ಭಾರತಂలో ನೀತಿ ಪರ್ವಮ್ ಅಂತ ಒಂದು, ಅದೇ ಫಸ್ಟ್ ನಾಟಕ ತೆಲುಗು. ಅದಾದಮೇಲೆ ಸೈಲೆನ್ಸ್ ಪ್ಲೀಸು ಅದು, ಆಮೇಲೆ ಇನ್ನೊಂದು ಮಾ ಸಮಾಧಿಲು ಮೀ ಬುನಾದಿಲು ಅಂತ ಒಂದು ನಾಟಕ ಸರ್. ಅದು ಸ್ಮಶಾನದ ಸ್ಟೋರಿ. ಗಂಡ ಹೆಂಡತಿ ಇಬ್ಬರೂ ಇಷ್ಟು ಬಡವರು ಅಂದರೆ ಅಷ್ಟು ಬಡವರು. ಒಂದೊಂದು ಪೇಜ್ ಡೈಲಾಗು, ಒಂದು ವರ್ಡ್ ತೆಲುಗು ಬರೋಲ್ಲ, ಕನ್ನಡದಲ್ಲಿ ಬರ್ಕೊಂಡು ಒಂದು ಸ್ಕ್ರಿಪ್ಟ್ ಇಲ್ಲಿ ಇಟ್ಟಿರ್ತೀನಿ ಅಡುಗೆ ಮನೇಲಿ, ಇನ್ನೊಂದು ಸ್ಕ್ರಿಪ್ಟು ಮಾಡಿ ಮೇಲೆ ಇಟ್ಟಿರ್ತೀನಿ. ಅಲ್ಲಿ ಹೋದಾಗ ಅಲ್ಲಿ ಓದ್ಕೊಳ್ಳೋದು, ಇಲ್ಲಿ ಬಂದಾಗ ಇಲ್ಲಿ ಓದ್ಕೊಳ್ಳೋದು. ಬೈ ಹಾರ್ಟ್ ಮಾಡಿ 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 ಮಾಡಿಬಿಟ್ಟು ಸರ್ ಆ ನಾಟಕ ಸೂಪರ್ ಸಕ್ಸಸ್ ಆಯಿತು. ಅತ್ಯುತ್ತಮ ನಟಿ ನನಗೆ ಬಂತು. ಅಲ್ಲಿ ಯಾರೋ ಒರಿಸ್ಸಾಯಿಂದೆಲ್ಲ ಬಂದಿದ್ದರು, ಅವರೆಲ್ಲ ಕೇಳಿದ್ರು ನೀವು ತೆಲುಗುನಲ್ಲೇ ಮಾತಾಡ್ಸಿದ್ರು. ನನಗೆ ತೆಲುಗು ಬರಲ್ಲ ಸರ್ ಮಾತಾಡೋಕ್ಕೆ ಅಂದೆ. ನಿಮ್ಗೆ ತೆಲುಗು ಬರಲ್ವಾ, ಮತ್ತು ಇಷ್ಟು ಚೆನ್ನಾಗಿ ತೆಲುಗು ನಾಟಕ ಮಾಡೋದ್ರಿ ಅಂದರು. ಅದು ಒಂಥರ ಗಿಣಿ ಥರ ಸರ್, ನಾನು ಅದು ಬೈ ಹಾರ್ಟ್ ಮಾಡಿಕೊಂಡು ಹೇಳಿರೋದು. ನನಗೆ ಮಾತಾಡೋಕ್ಕೆಲ್ಲ ಬರಲ್ಲ ಅಂತ ಹೇಳಿದೆ. ಈಗ ಡಬ್ಬಿಂಗ್ ಎಲ್ಲ ಮಾಡ್ತೀನಿ ತೆಲುಗು, ತಮಿಳು, ಕನ್ನಡ, ಮಲಯಾಳಂ, ತುಳು, ಬ್ಯಾರಿ, ಅಸ್ಸಾಮಿ, ಕೊಂಕಣಿ, ಉರ್ದು, ಇಂಗ್ಲೀಷು, ಹಿಂದಿ, ಆಮೇಲೆ ಕೊಡಬಾ, ಆಮೇಲೆ ಅರೇಬಿಕ್, ಇಷ್ಟು ಲ್ಯಾಂಗ್ವೇಜು ನಾನು ಡಬ್ಬಿಂಗ್ ಮಾಡಿದ್ದೀನಿ. ನಂಗೆ ಬರೋದು ಕನ್ನಡ ಒಂದೇ. ಬರ್ಕೊಳ್ಳಲ್ಲ, ತುಂಬ ಟಫ್ ವರ್ಡ್ ಇದ್ದರೆ ಮಾತ್ರ ಬರ್ಕೋತೀನಿ ಅಷ್ಟೇ. ಇಲ್ಲಾಂದರೆ ಡೈರೆಕ್ಟ್ರ್ ಏನು ಹೇಳ್ತಾರೋ ಅದು ನನಗೆ ಡಬ್ ಮಾಡೋದು, ರಿಪೀಟ್ ಮಾಡೋದು ಗಿಣಿ ಥರ. ಆಮೇಲೆ ಡಬ್ಬಿಂಗ್ ಹೇಗೆ ಬಂದ್ರಿ? ಡಬ್ಬಿಂಗ್ ಬಂದಿದ್ದು ನನ್ನ ಮಗಳು ಬದುಕು ಸೀರಿಯಲ್ ಮಾಡ್ತಿದ್ಲು. ಬದುಕು ಸೀರಿಯಲ್ಲು ಆ್ಯಕ್ಟಿಂಗ್ ಮಾಡ್ತಿದ್ಲು. ಮಾಡಬೇಕಾದ್ರೆ ನಾನು ಅದರಲ್ಲಿ 4 ಕ್ಯಾರೆಕ್ಟರ್ ಮಾಡಿದ್ದೆ. ರಾಜೇಂದ್ರ ಸಿಂಗ್ ಡೈರೆಕ್ಟರ್. ಅದಕ್ಕೆ ಪ್ರೊಡಕ್ಷನ್ ಬಂದುಬಿಟ್ಟು ರವಿಕಿರಣ್ ಅನಿಸುತ್ತೆ. ಅಲ್ಲಿ ನಾನು ಆ್ಯಕ್ಟಿಂಗ್ ಮಾಡಬೇಕಾದ್ರೆ ಇವಳು ಅದರಲ್ಲಿ ಮೇನು ಇವರು ಹಂಸ ವಿಜೇತ್ ಅವ್ರ ಮಗಳ ಕ್ಯಾರೆಕ್ಟರ್ ಇವಳು ಮಾಡ್ತಾ ಇದ್ದಿದ್ದು. ಇವಳು ಅಜ್ಜಿ ಕ್ಯಾರೆಕ್ಟ್ರು ಗಾಯತ್ರಿ ಪ್ರಭಾಕರ್, ಅನುಪ್ರಭಾಕರ್ ಅವರಮ್ಮ, ಅವ್ರು ಮಾಡ್ತಾ ಇದ್ದಿದ್ದು. ಅವಾಗ ಅವ್ರ ಹತ್ರ ಕೇಳಿದೆ, ಅವ್ರು ಅವಾಗೆಲ್ಲ ಟಾಪ್ ಡಬ್ಬಿಂಗ್ ಆರ್ಟಿಸ್ಟ್ ಅಲ್ವಾ, ಅವಾಗ ಅವ್ರ ಹತ್ರ ಕೇಳಿದೆ. ನಾನು ಅವಾಗ 4 ಕ್ಯಾರೆಕ್ಟ್ರ್ ಮಾಡಿದ್ದೀನಿ ಬದುಕುಲಿ. ಒಂದು ಹಂಸನ್ ಫ್ರೆಂಡ್ ಕ್ಯಾರೆಕ್ಟ್ರು, ಇನ್ನೊಂದು ಡಾಕ್ಟರ್, ಅಲ್ಲ ಆ್ಯಕ್ಟಿಂಗು. ಅವಾಗೆಲ್ಲ ಡಬ್ಬಿಂಗ್ ಬಂದಿಲ್ಲ ನಾನು ಡಬ್ಬಿಂಗ್ ಬಂದಿರೋದು ಈಗ ರೀಸೆಂಟಾಗಿ 15-16 ವರ್ಷದ ಹಿಂದೆ ಅಷ್ಟೇ. ಅವಾಗೆಲ್ಲ ಆ್ಯಕ್ಟಿಂಗು. ಆವಾಗ ಇದು ಡಾಕ್ಟ್ರ್ ಕ್ಯಾರೆಕ್ಟ್ರು, ಮೇನ್ ಡಾಕ್ಟ್ರು ನಾನು ಅದರಲ್ಲಿ. ಆ ಡಾಕ್ಟ್ರ್ ಕ್ಯಾರೆಕ್ಟ್ರು ಮಾಡಿಕೊಂಡು ಜೊತೇಲಿ ಫುಲ್ಲು ವೇಷ ಎಲ್ಲ ಚೇಂಜ್ ಮಾಡಿ ಇನ್ನೊಂದು ಕ್ಯಾರೆಕ್ಟ್ರು, ಇದು ಡ್ರಾಮಾ ಆರ್ಟಿಸ್ಟ್ ಕ್ಯಾರೆಕ್ಟ್ರು, ಅದೊಂದು ಮಾಡ್ತಿದ್ದೆ. ಆಂಟೋನಿ ಅಂತ ಒಬ್ಬರು ಕಾಮಿಡಿ ಆರ್ಟಿಸ್ಟ್ ಇದ್ದಾರಲ್ಲ ಅವರು. ಮಜಾ ವಿತ್ ಸುಜಾ ಕಾಮಿಡಿ ಸರ್ಕಲ್. ಸುಮಾರು ವಿಜಯ್ ಪ್ರಸಾದ್ ಏನು ಮಾಡ್ತಾರೋ ನಾನು ಒಂದು ಆಸ್ಥಾನ ಕಲಾವಿದ. ಆಂಟೋನಿ ಕಮಲ್ ಅವ್ರ ಜೊತೆಲಿ ಅವ್ರ ಜೊತೆಲಿ ಮಾಡ್ತಿದ್ದೆ. ಅವರು ಹೆಂಡತಿ ಕ್ಯಾರೆಕ್ಟ್ರು, ಅದು ಡ್ರಾಮಾ ಆರ್ಟಿಸ್ಟ್ ಕ್ಯಾರೆಕ್ಟ್ರು. ಅದು ಗಂಡ ಹೆಂಡತಿ ಅಂತಲ್ಲ, ಅವ್ರು ಯಾರೋ ನಾನು ಯಾರೋ, ಒಟ್ಟಿನಲ್ಲಿ ಒಂಥರ ಡ್ರಾಮಾ ಆರ್ಟಿಸ್ಟ್ ಥರ ಮಾಡ್ತಾ ಇದ್ದಿದ್ದು ಅದೊಂದು. ಆಮೇಲೆ ಹೀರೋಯಿನ್ ಫ್ರೆಂಡ್ ಕ್ಯಾರೆಕ್ಟ್ರು. ಅವಾಗ ಮಾಡುವಾಗ ಗಾಯತ್ರಿ ಪ್ರಭಾಕರ್ ಹತ್ರ ಹೇಳಿದೆ, ನನಗೂ ಡಬ್ಬಿಂಗ್ ಮಾಡೋಕ್ಕೆ ತುಂಬ ಇಷ್ಟ, ಆದರೆ ನಂಗೆ ಅದ್ರ ಬಗ್ಗೆ ಏನೂ ಗೊತ್ತಿಲ್ಲ, ಎಲ್ಲೋಗಿ ಹೆಂಗೆ ಸೇರ್ಕೋಬೇಕು ಏನೂ ಗೊತ್ತಿರಲಿಲ್ಲ ಅಂತಂದೆ. ಒಂದ್ಸಲ ನಾನು ಯಾವುದೋ ಒಂದು ಸೀರಿಯಲಲ್ಲಿ ಆ್ಯಕ್ಟ್ ಮಾಡುವಾಗ ಅಸೋಸಿಯೇಟ್ ಡೈರೆಕ್ಟರ್ ಹೇಳಿದ್ರು, ಮೇಡಮ್ ನಾಳೆ ನೀನು ಚಾಮುಂಡೇಶ್ವರಿಗೆ ಬನ್ನಿ, ಅಲ್ಲಿ ಒಂದು ಹೀರೋಯಿನ್ ಕ್ಯಾರೆಕ್ಟ್ರಿಗೆ ವಾಯ್ಸ್ ಕೊಡಿ ಅಂತ ಹೇಳಿದ್ರು. ಅಲ್ಲಿ ಹೋಗಿದ ತಕ್ಷಣ ಅವರು ಯಾರೋ ಒಂದು ಕಾಶಿನಾಥ್ ಪಿಕ್ಚರ್ ಅನ್ಸುತ್ತೆ, ಅವ್ರು ಬಂದ್ಬಿಟ್ಟು ಮೇಡಮ್ ನೀವು ಮೆಂಬರ್ ಆಗಿದ್ದೀರಾ ಅಂತ ಕೇಳಿದ್ರು. ನನಗೆ ಅದ್ರ ಬಗ್ಗೆ ಏನೂ ಗೊತ್ತೇ ಇಲ್ಲ ಅಂತಂದೆ. ಇಲ್ಲ ಮೆಂಬರ್ ಆದವ್ರು ಮಾತ್ರ ಮಾಡಬೇಕು ಅಂತಂದರು. ನಾನು ಬಿಟ್ಬಿಟ್ಟು ಬಂದ್ಬಿಟ್ಟೆ. ಆಮೇಲೆ ನಾನು ಈ ಬದುಕಿಗೆ ಬಂದಾಗ ಗಾಯತ್ರಿ ಪ್ರಭಾಕರನ್ನ ಕೇಳಿದೆ, ಮೇಡಮ್ ನನಗೂ ಡಬ್ಬಿಂಗ್ ಮಾಡೋಕ್ಕೆ ಇಷ್ಟ, ಮೊನ್ನೆ ಒಂದು ಮಾಡಿದೆ, ಅವ್ರೇನೋ ಮೆಂಬರ್ ಆಗಬೇಕು ಅಂತ ಹೇಳಿದ್ರು, ಅದಕ್ಕೆ ಅವರು ವಾಯ್ಸ್ ಎಲ್ಲ ಓಕೆ ಆಯಿತು, ಆದರೆ ಮೆಂಬರ್ ಆಗಿರೋರು ಮಾತ್ರ ಮಾಡಬೇಕು ಹೀರೋಯಿನ್ ಕ್ಯಾರೆಕ್ಟರ್ ಅಂದರು. ನಾನು ವಾಪಸ್ ಬಂದ್ಬಿಟ್ಟೆ. ನಂಗೆ ಮಾಡೋಕ್ಕೆ ಆಸೆ ಇದೆ ಅಂತ ಹೇಳಿದೆ. ಅವ್ರ ತಕ್ಷಣ ಅವರು ತಮ್ಮ ಅಲ್ಲೇ ಇದ್ದಾರಲ್ಲ ರವೀಂದ್ರನಾಥ್, ಅವರೇ ಅಧ್ಯಕ್ಷರಾಗಿದ್ದರು, ಗೊತ್ತಾ? ಗಾಯತ್ರಿ ಪ್ರಭಾಕರ್ ಅವ್ರ ತಮ್ಮ ರವೀಂದ್ರನಾಥ್, ನ್ಯೂಸ್ ರೀಡರ್, ಡಬ್ಬಿಂಗ್ ಆರ್ಟಿಸ್ಟ್. ಅವರು ಗಾಯತ್ರಿ ಪ್ರಭಾಕರ್ ತಮ್ಮ ಸ್ವಂತ ತಮ್ಮ, ನ್ಯೂಸ್ ರೀಡರ್ ಅವರು. ಹೌದು, ತುಂಬಾ ಪಿಕ್ಚರ್ ಆಕ್ಟಿಂಗ್ ಮಾಡಿದ್ದಾರೆ.
ಅವರು ಫೋನ್ ಮಾಡಿ ಅವ್ರಿಗೆ, ಆಮೇಲೆ ಮಂಜುನಾಥ್ ನಮ್ಮ ಅಧ್ಯಕ್ಷರಾಗಿದ್ದರು, ಅವರು ಮೊನ್ನೆ ಅಧ್ಯಕ್ಷರಾಗಿದ್ದರು, ಅವರು ಟಾಪ್ ಡಬ್ಬಿಂಗ್ ಆರ್ಟಿಸ್ಟ್ ಅವರು ಫೋನ್ ಮಾಡಿ ಈ ಥರ ಒಂದೊಳ್ಳೆ ಆರ್ಟಿಸ್ಟ್ ಇದ್ದಾರೆ, ಅವರು ಡಬ್ಬಿಂಗ್ ಮಾಡಬೇಕಂತೆ, ಮೆಂಬರ್ಶಿಪ್ ಮಾಡ್ಕೊಳ್ಳಪ್ಪ ಅಂತ ಎಲ್ಲ ಹೇಳಿದ್ರು. ನಾನು ನೆಕ್ಸ್ಟ್ ಡೇನೇ ಹೋದೆ ಅಲ್ಲಿಗೆ. ಅಲ್ಲಿ ಹೋಗಿದ ತಕ್ಷಣವೇ ಸುದರ್ಶನ್ ಸಿಕ್ಕಿದ್ರು. ಅಲ್ಲಿ ಅದು ಸೆಕೆಂಡ್ ಸಂಡೇ, ಅದು ನಂಗೆ ಹೇಳಿದರು ಅವ್ರು ಸೆಕೆಂಡ್ ಸಂಡೇ ಹೋಗಬೇಕು ಅಂತ ಹೇಳಿದರು. ಸೆಕೆಂಡ್ ಸಂಡೇ ಮೀಟಿಂಗ್ ಇರುತ್ತೆ, ಆ ಟೈಮಲ್ಲಿ ಹೋಗೋ ಅವರೆಲ್ಲ ಸಿಗ್ತಾರೆ ಅಂತ ಹೇಳಿದರು. ಆವಾಗ ಸುದರ್ಶನ್ ಸಿಕ್ಕಿದ್ರು. ಏನಮ್ಮ ಶಿಬಾ ಇಲ್ಲಿ ಬಂದುಬಿಟ್ಟಿದ್ಯಾ ಅಂದರು. ನಾನು ಸುದರ್ಶನು 35 ವರ್ಷದಿಂದ ಆರ್ಕೆಸ್ಟ್ರಾದಲ್ಲಿ ಪರಿಚಯ. ಅವ್ರು ಮಿಮಿಕ್ರಿ ಆರ್ಟಿಸ್ಟು, ನಾನು ಸಿಂಗರು. ಹಂಗೆ ನಾವಿಬ್ರು ಪರಿಚಯ. ಅವ್ರು ಆರ್ಕೆಸ್ಟ್ರಾದಲ್ಲೆಲ್ಲ ಮಿಮಿಕ್ರಿ ಮಾಡ್ತಿದ್ರು. ಅವಾಗ ನನಗೆ ಕೇಳಿದ್ರು, ನಾನಂದೆ ನನಗೆ ಡಬ್ಬಿಂಗ್ ಮಾಡಬೇಕು ಸುದರ್ಶನ್, ಡಬ್ಬಿಂಗ್ ಮೆಂಬರ್ ಆಗೋಣ ಅಂತ ಬಂದಿದ್ದೀನಿ ಅಂತಂದೆ. ಆಗಮ್ಮ ಆಗು ನೀನು ಮೊದಲು ಆಗು, ನಿಂಗೆ ನಾಳೆನೇ ಒಂದು ಪಿಕ್ಚರ್ ಕೊಡ್ತೀನಿ ಅಂತಂದರು. ನಾಳೆನಾ? ಸರಿ ಆಯಿತು ಬರ್ತೀನಿ, ಅಭಯ್ ನಾಯ್ಡು ಸ್ಟುಡಿಯೋದಲ್ಲಿ ನಾಳೆ ಬಂದುಬಿಡು, ಮಲಯಾಳಂ ಗೊತ್ತಿರೋರು ಬೇಕು ಅಂತ ಇಷ್ಟು ದಿನ ವೇಟ್ ಮಾಡ್ಕೊಂಡಿದ್ರಂತೆ. ಪಿಕ್ಚರ್ ಪೂರ್ತಿ ಫಿನಿಶ್ ಆಗ್ಬಿಟ್ಟಿದೆ. ಆ ಒಂದು ಕ್ಯಾರೆಕ್ಟ್ರ್ ಎದ್ದೇಳು ಮಂಜುನಾಥ ಪಿಕ್ಚರಲ್ಲಿ ಆ ಒಂದು ಕ್ಯಾರೆಕ್ಟ್ರ್ ಮಾಡೋದಕ್ಕೆ ಮಲಯಾಳಿಸೇ ಬೇಕು, ಆ ಸ್ಲ್ಯಾಂಗ್ ಇರೋರೇ ಬೇಕು ಅಂತೇಳಿ ವೇಟ್ ಮಾಡ್ತಿದ್ರು. ಆಮೇಲೆ ನಾನು ನೆಕ್ಸ್ಟ್ ಡೇ ಹೋದೆ. ನಾನು ಫಸ್ಟ್ ಟೈಮ್ ಲೈಫಲ್ಲಿ ಡಬ್ಬಿಂಗ್ ಅಂತ ಮಾಡ್ತಿರೋದು. ನನ್ನ ಕ್ಯಾರೆಕ್ಟ್ರಿಗಂದರೆ ನಾವು ಮಾಡ್ಬೋದು, ಇದು ಬೇರೆಯವ್ರ ಕ್ಯಾರೆಕ್ಟರ್ ಅಲ್ವಾ ಡಬ್ಬಿಂಗ್ ಅಂತ ಮಾಡ್ತಿರೋದು. ಅದು ಕೇಳಿಸ್ಕೊಂಡು ಮಾಡಿದೆ ನಾನು. ಏನಮ್ಮ ಎಲ್ಲ ಒಂದೊಂದೇ ಟೇಕಲ್ಲಿ ಓಕೆ ಮಾಡ್ತಿದ್ಯಾ, ಸೂಪರಮ್ಮ ಸೂಪರ್ ಅಂತಂದ್ರು. ಅವ್ರು ಮಾತಾಡೋದು ಹೆಂಗೆ ಸುದರ್ಶನ್, ನೀನು ಒಂದಿನ ಒಂದು ಒಳ್ಳೆ ಡಬ್ಬಿಂಗ್ ಆರ್ಟಿಸ್ಟ್ ಆಗ್ತೀಯ ಬಿಡಮ್ಮ ಅಂತ ಹೇಳಿದ್ರು. ಅಷ್ಟೇ. ಅದಾಗಿ ನೆಕ್ಸ್ಟ್ ಡೇನೇ ನನಗೆ ಪ್ರೀತಿ ಅಂದರೆ ಇಷ್ಟೇನ. ಅದರಲ್ಲಿ ಶ್ಯಾಮ್ಲಾ ಅವ್ರದ್ದು ಸಿನಿಮಾ ಅದು. ಸುದರ್ಶನೇ ನನಗೆ ರೆಫರ್ ಮಾಡಿದ್ದು. 2 ಹೀರೋಯಿನ್, ಒಂದು ಹೀರೋಯಿನ್ ನಾನು, ಒಂದು ಹೀರೋಯಿನು ಶ್ಯಾಮ್ಲಾ ಅವ್ರ ಮಗಳು ಮಾಡಿದ್ದು. ಅಲ್ಲಿಂದ ಈಚೆಗೆ ನಂದು ಡಬ್ಬಿಂಗ್ ಜರ್ನಿ ಶುರು ಆಯಿತು. ಶ್ಯಾಮ್ಲಾ ಡಬ್ಬಿಂಗ್ ಆರ್ಟಿಸ್ಟ್. ಡಬ್ಬಿಂಗ್ ಆರ್ಟಿಸ್ಟ್. ಸಿದ್ಲಿಂಗಯ್ಯನವರು. ಹೌದೌದು. ಅಲ್ಲಿಂದ ಡಬ್ಬಿಂಗ್ ಮಾಡಿಕೊಂಡು ಇಲ್ಲ, ಅದಾದಮೇಲೆ ಎಷ್ಟೊಂದು ಪಿಕ್ಚರ್, ಇವಾಗ 1500 ಪಿಕ್ಚರ್ ಎಲ್ಲ ದಾಟೋಗ್ಬಿಟ್ಟಿದೆ ಇವಾಗ. ಅದು ಒಳ್ಳೆ ಜೀವನ ಅಂದರೆ ಸಂಭಾವನೆ. ಹೌದೌದು. ಇವಾಗ ಅದರಲ್ಲಿ ನನ್ನ ಜೀವನ ನಡೀತಿರೋದೇ ಇವಾಗ ಅದರಲ್ಲಿ. ಯಾಕೆಂದರೆ ಆರ್ಕೆಸ್ಟ್ರಾ ಕಮ್ಮಿ ಆಗೋಯ್ತು. ಈಗ ನಾವು ಪಬ್ಲಿಕ್ ಫಂಕ್ಷನ್ಸ್ ಎಲ್ಲ ಕೊಡಲ್ಲ ಈಗ. ಯಾಕೆಂದರೆ ಸುಮ್ಮನೆ DTSಗೆ ಅವರು 20,000 ಮೇಲೆ ಕೇಳ್ತಾರೆ. ಅವ್ರ ಸೌಂಡ್ಗೆ ನಾನು 20,000 ಕೊಟ್ಟರೆ ಇನ್ನು ಸಿಂಗರ್ಸ್ಗೆ, ಇನ್ಸ್ಟ್ರೂಮೆಂಟ್ ಪ್ಲೇಯರ್ಸ್ಗೆ, ಡ್ಯಾನ್ಸರ್ಸ್ಗೆ, ಸಿಂಗರ್ಸ್ಗೆಲ್ಲ ಎಷ್ಟು ಕೊಡಬೇಕಾಗುತ್ತೆ, ನಾನು ಎಷ್ಟು ಕೇಳಬೇಕಾಗತ್ತೆ. ಅದಕ್ಕೆ ಪಬ್ಲಿಕ್ ಪ್ರೋಗ್ರಾಮ್ ಅವರಷ್ಟು ಕೊಡಲ್ಲ. ಪಬ್ಲಿಕ್ ಪ್ರೋಗ್ರಾಮ್ ಮಾಡೋದೇ ಬಿಟ್ಬಿಟ್ಟು ಬರೀ ಬರ್ತ್ಡೇ ಫಂಕ್ಷನು, ಗೆಟ್ ಟುಗೆದರು, ಮದುವೆ ಅಂಥದ್ದೆಲ್ಲ ಆದರೆ ಮಾಡ್ತೀನಿ. ಆ ಥರ ಈಗ ಆರ್ಕೆಸ್ಟ್ರಾ ಕಮ್ಮಿ ಆಗೋಯ್ತು. ಡ್ರಾಮಾನು ಫ್ಯಾಕ್ಟ್ರಿಗಳಲ್ಲೆಲ್ಲ ಸ್ಟಾಪ್ ಆಗೋಯ್ತು. ಇಲ್ಲ ಇವಾಗ ಯಾವ ಫ್ಯಾಕ್ಟ್ರಿಲೂ ಡ್ರಾಮಾ ಇಲ್ಲ. BL ಒಂದೇ, ಇಂಟರ್ ಡಿವಿಷನು, ಇಂಟರ್ ಲ್ಯಾಂಗ್ವೇಜ್ ಅಂತ ಮಾಡೋದು BL ಒಂದೇ ಕಡೆನೇ. ಅಲ್ಲಿ 10 ಲ್ಯಾಂಗ್ವೇಜ್ ಮಾಡ್ತಾರೆ BL ಅಲ್ಲಿ. ಅಲ್ಲ ಮೇಡಮ್, ಈ ಫ್ಯಾಕ್ಟ್ರಿಗಳೆಲ್ಲ ಸರಿ ನಾಟಕ ಮಾಡ್ತಿದ್ರಲ್ಲ, ಅದೆಲ್ಲ ಇಲ್ಲ ಇವಾಗ. ಅದೆಲ್ಲ ಸ್ಟಾಪ್. ಇಂಡಸ್ಟ್ರಿಯಲ್ ಕಾಂಪಿಟೇಷನೇ ಇಲ್ಲ ಇವಾಗ, ಇಂಡಸ್ಟ್ರಿಯಲ್ ಡ್ರಾಮಾನೇ ಇಲ್ಲ ಇವಾಗ. ಹಂಗಾಗಿ ದೇವರು ಕಂಡ್ಬಿಟ್ಟು ಎಲ್ಲಿಲ್ಲ ಇವಾಗ. ಅಲ್ಲಿಂದ ನನಗೆ ಡಬ್ಬಿಂಗ್ ಅಂತ ಏನೋ ದೇವ್ರು ನಿಜವಾಗ್ಲೂ ಗ್ರೇಟು. ನನಗೆ ಅದಿಲ್ಲ ಅಂದರೆ ಇನ್ನೊಂದು 3 ಫೀಲ್ಡ್ ಇರೋದ್ರಿಂದ, ಅದಿಲ್ಲ ಅಂದರೆ ಇದು, ಇದಿಲ್ಲ ಅಂದರೆ ಅದು, ಹೆಂಗೋ ನನ್ನ ಕೈ ಹಿಡಿದು ಇವಾಗ ಡಬ್ಬಿಂಗಲ್ಲಿ ಫುಲ್ ಟೈಮ್ ಬ್ಯುಸಿ ಆರ್ಟಿಸ್ಟ್ ಆಗಿದ್ದೀನಿ. ಡೈಲಿ ಇರುತ್ತೆ ನಂಗೆ, ಒಂದಿನೂ ಫ್ರೀ ಇರಲ್ಲ. ಒಂದಿನ ನಾನು ಫ್ರೀ ಇರಲ್ಲ ಡಬ್ಬಿಂಗಲ್ಲಿ. ಇವತ್ತಿನ ಕೆಲಸ ನಿನ್ನೆ ಹೋಗಿ ಮುಗಿಸ್ಕೊಂಡು ಬಂದಿದ್ದೀನಿ. ಅತಿ ಹೆಚ್ಚು ಸಂಭಾವನೆ ತೊಗೊಂಡಿದ್ಯಾ ಎಷ್ಟು? ಮೂವಿಗೂ ತೊಗೊಂಡಿದ್ದೀನಿ ನಾನು. ಮೂವಿಗೆ ಎಷ್ಟೊಂದು ಮೂವಿಗೆ ತೊಗೊಂಡಿದ್ದೀನಿ. ಆ ಥರ 20,000 25,000ನೂ ತೊಗೊಂಡಿದ್ದೀನಿ. ಅದು ಅವಾಗ ಇವ್ರಿಗೆ ಇವಾಗ ಡಬ್ಬಿಂಗ್ ಮೂವೀಸ್ ಇರುತ್ತಲ್ಲ, ಅವರಾದರೂ ಸ್ವಲ್ಪ ಚೆನ್ನಾಗಿ ಕೊಡ್ತಾರೆ. ತುಂಬ ದೊಡ್ಡ ದೊಡ್ಡ ಮೂವೀಸ್ ಎಲ್ಲ ಇರುತ್ತಲ್ಲ, ಸುರರೈ ಪೊಟ್ರು, ಅದರಲ್ಲಿ 4 ಕ್ಯಾರೆಕ್ಟರ್ ಕೊಟ್ಟಿದ್ದೀನಿ ನಾನು. ಸುರರೈ ಪೊಟ್ರು ಕೇಳಿದ್ದೀರಾ? ಗೊತ್ತು, ಇವ್ರು ಕ್ಯಾಪ್ಟನ್ ಗೋಪಿನಾಥ್ ಕತೆ, ಸೂರ್ಯಂದು. ಸೂರ್ಯಂದು. ಅದರಲ್ಲಿ ಊರ್ವಶಿಗೂ ನಾನೇ ಕೊಟ್ಟಿರೋದು, ಅಜ್ಜಿಗೂ ನಾನೇ ಕೊಟ್ಟಿರೋದು. ಅಜ್ಜಿ ಒಂದು ಬ್ಲ್ಯಾಕ್ ಅಜ್ಜಿ ಬರುತ್ತಲ್ಲ. ಆಮೇಲೆ ಫ್ಲೈಟಲ್ಲಿ ಒಬ್ಳು ಒಂದು ಹುಡುಗಿ ಕೋಡ್ಬಳೆ ಇದೆಲ್ಲ ಇದು ಮಾಡ್ಕೊಂಡು ಬರ್ತಾಳಲ್ಲ, ಇಂಗ್ಲೀಷಲ್ಲೇ ಮಾತಾಡ್ಕೊಂಡಿರ್ತಾಳಲ್ಲ, ಅವಳಿಗೂ ನಾನೇ ಕೊಟ್ಟಿರೋದು. ಆಮೇಲೆ ಇನ್ನೊಂದು ಚಿಕ್ಕ ಹುಡುಗಿ ಒಬ್ಳು ಇರ್ತಾಳೆ, ನನ್ನ ಮಗಳೇ ಒಂದು ಹುಡುಗಿ, ಅವಳಿಗೂ ನಾನೇ ಕೊಟ್ಟಿರೋದು. ಈ ಫೇಮಸ್ ಈ ಎಪಿಕ್ಸ್ ಬಂದಲ್ಲ, ಮಹಾಭಾರತ, ಶ್ರೀಕೃಷ್ಣ, ಕೃಷ್ಣಾರಾಧೆ ಇಂಥವೆಲ್ಲ ಮಾಡ್ತಾ ಇದ್ದೀರಾ? ಅದು ಬೇರೆ ಎಲ್ಲೋ ಆಗಿದ್ದು ಸರ್. ಅಲ್ಲೂ ರಾಜಕೀಯ ನಡೀತು ಸರ್. ಅವ್ರ ಹೆಸರು ಹೇಳೋದು ಬೇಡ. ಅಲ್ಲಿ ಒಂದು ಯಾವುದೋ ಒಂದು ಪರ್ಟಿಕ್ಯುಲರ್ ಕ್ಯಾರೆಕ್ಟ್ರಿಗೆ ನಂದು ನನ್ನ ಮಗಳದು ಸಿಮಿಲರ್ ವಾಯ್ಸೇ ಇಬ್ಬರದು. ಎಷ್ಟು NT ಜಯರಾಮ್ ರೆಡ್ಡಿದು ಎಚ್ಚರನೋ ಆಶ್ಚರ್ಯನೋ, 2ರಲ್ಲಿ ಒಂದು ಪಿಕ್ಚರು ಇಲ್ಲೆಲ್ಲೋ ಇತ್ತದು ಅವಾರ್ಡು. ಆ ಪಿಕ್ಚರಲ್ಲಿ ಹೀರೋಯಿನ್ಗೆ ನನ್ನ ಮಗಳೇ ಕೊಟ್ಟಿರೋದು. ಅವತ್ತು 1 ವಾರ ಪೂರ್ತಿ ಅವಳು ಫ್ರೀ ಇಲ್ಲ. ಅದು ಸಿನಿಮಾ ಮಿಕ್ಸಿಂಗ್ ಹೋಗಬೇಕು, ಅವಳು ಫ್ರೀನೇ ಇಲ್ಲ. ಆಮೇಲೆ ಜಯರಾಮ್ ರೆಡ್ಡಿ ಹೇಳಿದ್ರು,
ಶಿಬಾ ನೀನೇ ಬಾಮಯ್ಯ, ನಿಮ್ಮಿಬ್ಬರದು ಒಂದೇ ಥರ ವಾಯ್ಸು, ಏನೂ ಗೊತ್ತಾಗಲ್ಲ, ಬಾಮಯ್ಯ ನೀನೇ ಕೊಡ್ಬಾ ಅಂತಂದರು. ಆ ಸೀನ್ ಪೂರ್ತಿ ನಾನೇ ಕೊಟ್ಟಿದ್ದು. ಅವತ್ತು ಅವ್ರ ಪ್ರೀಮಿಯರ್ ಶೋನಲ್ಲಿ ಎಲ್ಲರೂ ಇದ್ದರು, ಎಲ್ಲರೂ ಸಿನಿಮಾ ನೋಡ್ತಾ ಇದ್ದಾರೆ. ಆ ಫುಲ್ ಸೀನ್ ನಾನು ಕೊಟ್ಟಿರೋದು. ಇವರು ಪಕ್ಕದಲ್ಲಿರೋರ್ನೆಲ್ಲ ಕೇಳೋದು, ಜಯರಾಮ್ ರೆಡ್ಡಿ ಅಲ್ಲೇನೋ ವಾಯ್ಸ್ ಏನಾದರೂ ಚೇಂಜ್ ಆಯ್ತೇನಪ್ಪ ಅಂದರು. ಇಲ್ಲ ಏನಿಲ್ಲ, ಪ್ರತೀಕ್ಷಾ ತಾನೇ ಕೊಟ್ಟಿರೋದು, ಚೆನ್ನಾಗಿದೆ ವಾಯ್ಸು ಅಂದರು. ಆ್ಯಕ್ಚುಲಿ ನಾನು ಕೊಟ್ಟಿರೋದು ಅದು. ಆ ಥರ ಎಷ್ಟೊಂದು ಪಿಕ್ಚರಲ್ಲಿ ಅವಳು ಕೊಟ್ಟಿಲ್ಲ ಅಂದರೆ ನಾನೇ ಕೊಟ್ಟಿದ್ದೀನಿ. ಅಯ್ಯೋ ಹಂಗೆ ಅದೇ ಥರನೇ. ಸೂಪರ್ ಮೇಡಮ್. ಹಂಗೆಲ್ಲ ಆ ಥರ ಕೊಟ್ಟಿದ್ದೀನಿ. ಆ ಥರ ಸುಮಾರು ಪಿಕ್ಚರ್ಗಳ ಹತ್ರ ನಾವು ಡಬ್ಬಿಂಗ್ ಮೂವೀಸ್ ಅಂತೂ ಲೆಕ್ಕ ಇಲ್ದಿರೋಷ್ಟು ಕೊಟ್ಟಿದ್ದೀವಿ. ಸೀರಿಯಲ್ಸು ಅಷ್ಟೇ ತುಂಬ ಎಪಿಸೋಡ್ಸ್ ಕೊಟ್ಟಿದ್ದೀವಿ. ಮಾಯಾಜಾಲ ಕೇಳಿದ್ದೀರಾ? ಅದು ಮಾಯಾಜಾಲ ಅದು ಹಿಂದಿ ಟು ಕನ್ನಡ. ಅದು ಅತ್ತೆಗೂ ನಾನೇ ಕೊಡ್ತಾಯಿದ್ದಿದ್ದು, ಸೊಸೆಗೂ ನಾನೇ ಕೊಡ್ತಾಯಿದ್ದಿದ್ದು. ಇಬ್ಬರು ಒಂದೇ ಸೀನಲ್ಲೇ ಇರ್ತಾಯಿದ್ರು. ಆದರೆ ಯಾರಿಗೂ ಗೊತ್ತಾಗ್ತಾ ಇರಲಿಲ್ಲ, ಚಾನೆಲ್ ಅವ್ರಿಗೆ ಗೊತ್ತಾಗ್ತಾ ಇರಲಿಲ್ಲ. ಅದು ಇವರು ದುಡ್ಡು ಉಳ್ಸೋಕ್ಕೆ ಒಬ್ರ ಕೈಲಿ ಮಾಡಿಸ್ತಾರೆ ಅಂತ ಅನ್ಕೋತಾರೆ ಅಂದ್ಬಿಟ್ಟು ಹೆಸರೆಲ್ಲ ಚೇಂಜ್ ಮಾಡಿಕೊಟ್ಟಿರ್ತಾರೆ. ಏಕೆಂದರೆ ಅಂದರೆ ರವೀನ್ ಸರ್ ಅದರಲ್ಲೆಲ್ಲ ಗ್ರೇಟು. ಅವರು ನಡುವೆ ಅಂತರವಿರಲಿ ಪಿಕ್ಚರ್ ಡೈರೆಕ್ಟ್ರ್ ಗೊತ್ತಲ್ಲ ಸರ್, ಅವರು ಸೀರಿಯಲ್ಲು ಫಸ್ಟು ಈ ಜೀವ ನಿನಗಾಗಿ ನನ್ನ ಮಗಳು ಅಲ್ಲಿ ಹೀರೋಯಿನ್ ವಾಯ್ಸ್ ಕೊಡ್ತಾ ಇದ್ದಿದ್ದು. ಅದಾದಮೇಲೆ ನನಗೆ ಪರಿಚಯ ಆಗಿದ್ದು. ಆಮೇಲೆ ಅವ್ರು ಹೇಳಿದ್ರು, ನೀವು ತುಂಬ ಥರ ವಾಯ್ಸ್ ಕೊಡ್ತೀರಲ್ಲ, ನಮ್ಮ ಸೀರಿಯಲಲ್ಲೂ ನೀವು ವಾಯ್ಸ್ ಕೊಡಿ ಅಂತ ಹೇಳಿದ್ರು. ಅವ್ರ ಸೀರಿಯಲ್ ಕಮ್ಮಿ ಅಂದ್ರೂ ನಾನು ಒಂದು ಸೀರಿಯಲಲ್ಲಿ 4-5 ಜನಕ್ಕೆ ಲೀಡ್ ಕ್ಯಾರೆಕ್ಟರ್ಸ್ 4-5 ಜನಕ್ಕೆ ಕೊಡ್ತೀನಿ ಒಂದೇ ಸೀರಿಯಲಲ್ಲಿ, ಅವ್ರದ್ದು ಕೊಡ್ತೀನಿ. ಮತ್ತು ಇನ್ನೂ ಎಷ್ಟೊಂದು ಸೀರಿಯಲಲ್ಲಿ ಇಬ್ಬಿಬ್ರಿಗಂತೂ ಕೊಡ್ತೀನಿ. ಒಂದು ಅಜ್ಜಿಗೆ ಕೊಡ್ತೀನಿ, ಇಲ್ಲ ಒಂದು ಕಾಮಿಡಿ ಕೊಡ್ತೀನಿ, ಆ ಥರ. ಇನ್ನು ಸಿನಿಮಾ ಅಂತೂ ಡಬ್ಬಿಂಗ್ ಮೂವೀಸು ಮಗುವಿಂದ ಅಜ್ಜಿ ವಯಸ್ಸುವರೆಗೂ ಎಲ್ಲ ಥರ ವಯಸ್ಸು ಕೊಡ್ತೀನಿ. 3,500 ನಾಟಕ, 1,500 ಸಿನಿಮಾ ಡಬ್ಬಿಂಗು, 1 ಸಿನಿಮಾ ಧಾರಾವಾಹಿ, ಸಿನಿಮಾ ಈಗ ಆರ್ಕೆಸ್ಟ್ರಾ ಸಿನಿಮಾ ಇವಾಗ ದಾರಿಯೋದಯ ವೈಕುಂಠಕ್ಕೆ ಅದ್ರ ಬಗ್ಗೆ ನಾನು ಹೇಳಲೇಬೇಕು. ಅವರು ಸಿದ್ದು ಪೂರ್ಣಚಂದ್ರ ಅಂತ, ನಿಮಗೆ ಯಶೋಧರ ನೆಕ್ಸ್ಟ್ CM ಅಂತ ಅನಿತಾ ಕುಮಾರಸ್ವಾಮಿದೊಂದು ಸೀರಿಯಲ್ ಬರ್ತಿತ್ತು, ಗೊತ್ತಿಲ್ವಾ? ಅದು ಅದರಲ್ಲಿ BL ಆಂಜಿನಪ್ಪ ಇದ್ದಾರೆ. ಅವರು ಹೆಂಡತಿ ಕ್ಯಾರೆಕ್ಟ್ರಿಗೆ ನನ್ನನ್ನು ರೆಫರ್ ಮಾಡಿದ್ರು. ಅಲ್ಲಿ ಹೋದಾಗ ಡೈರೆಕ್ಟ್ರು ಅವ್ರಿಗೇನು ಪರಿಚಯ ಇಲ್ಲ ನನಗೆ. ಅಲ್ಲಿ ಡೈರೆಕ್ಟ್ರು ಸಿದ್ದು ಪೂರ್ಣಚಂದ್ರ ಅವರಿದ್ದರು. ಅವಾಗ ನಾನು ಆ್ಯಕ್ಟಿಂಗ್ ನೋಡಿಬಿಟ್ಟು ಅವ್ರು ಹೇಳಿದ್ರು, ಮೇಡಮ್ ನಾನೊಂದು ಸಿನಿಮಾ ಮಾಡಬೇಕು ಅಂತಿದ್ದೀನಿ, ಸ್ಮಶಾನದ್ದು ಒಂದು ಸಿನಿಮಾ. ಆ ಸಿನಿಮಾ ಏನಾದರೂ ಮಾಡಿದ್ರೆ ಆ ಮೇನ್ ಹೆಂಡತಿ ಕ್ಯಾರೆಕ್ಟ್ರು ನಿಮ್ಮ ಕೈಲೇ ನಾನು ಮಾಡಿಸೋದು ಅಂತ ಹೇಳಿದ್ರು. ಹಂಗೆ ಹೇಳಿದ್ರು. ಎಷ್ಟೊಂದು ಜನ ಹಂಗೆ ಹೇಳ್ತಾರಲ್ಲ, ನಾನೇನು ನಂಬಲಿಲ್ಲ. ಸರಿ ಸರ್ ಆಯಿತು ಅಂತ ಹೇಳಿಬಿಟ್ಟು ನಾನು ಬಿಟ್ಬಿಟ್ಟೆ. ಆಮೇಲೆ 1 ವರ್ಷ ಆದರೂ ಫೋನ್ ಮಾಡಿಲ್ಲ ಅವರು, 2 ವರ್ಷ ಆದರೂ ಫೋನ್ ಮಾಡಿಲ್ಲ. ಆಮೇಲೆ ಯಾವುದೋ ಒಂದು ಹ್ಯೂಮನ್ ರೈಟ್ಸ್ ಅಂತ ಒಂದು ಬರುತ್ತಲ್ಲ ಸರ್, ಹ್ಯೂಮನ್ ರೈಟ್ಸ್ ಅಂತ, ಅದು ಯಾವುದೋ ಒಂದು ಸಂಘ ಥರ ಏನೋ ಇದೆ, ಅಲ್ಲಿ ನಾನು ಆ್ಯಕ್ಟ್ ಮಾಡೋಕ್ಕೆ ಹೋದೆ. ಒಂದೇ ಲೇಡಿ ಕ್ಯಾರೆಕ್ಟರ್, ಅದು ಕುಡುಕನ ಹೆಂಡತಿ ಕ್ಯಾರೆಕ್ಟ್ರು. ಅವಾಗ ಇವರೇ ಡೈರೆಕ್ಟ್ರಲ್ಲಿ. ಅಲ್ಲೂ ನಾನು ಚೆನ್ನಾಗಿ ಆ್ಯಕ್ಟ್ ಮಾಡೋದು ನೋಡಿಬಿಟ್ಟು, ಮೇಡಮ್ ನಾನು ಆ ಪಿಕ್ಚರ್ ಮಾಡಿದ್ರೆ ನಿಮ್ಮ ಕೈಲೇ ಮಾಡಿಸೋದು ನನ್ನ ಕ್ಯಾರೆಕ್ಟ್ರು ಅಂತ ಹೇಳಿದ್ರು. ಆಯಿತು ಸರ್ ಅಂತ ಹೇಳಿದೆ. ಆಮೇಲೆ 3 ವರ್ಷ ಆದಮೇಲೆ ಫೋನ್ ಮಾಡಿದ್ರು ನನಗೆ, ಮೇಡಮ್ ಪ್ರೊಡ್ಯೂಸರ್ ಸಿಕ್ಕಿದ್ದಾರೆ, ಆ ಕ್ಯಾರೆಕ್ಟ್ರ್ ನೀವೇ ಮಾಡಿ ಅಂತ ಹೇಳಿದ್ರು. ನಂಗೆ ನಿಜವೂ ಶಾಕೇ ಆಗೋಯ್ತು ಸರ್. 3 ವರ್ಷ ಆದಮೇಲೆ ಇವಾಗ ಹೇಳ್ತಾ ಇದ್ದಾರಲ್ಲ, ಇವರು ಕೊಡ್ತಾರೋ ಇಲ್ವೋ ಅಂದ್ಕೊಂಡು. ಎಷ್ಟೊಂದು ಜನ ಹೇಳ್ತಾರಲ್ಲ ಡಬ್ಬಿಂಗ್ ಹೋದಾಗ, ಮೇಡಮ್ ನೆಕ್ಸ್ಟು ನಮ್ಮ ಸಿನಿಮಾದಲ್ಲಿ ಖಂಡಿತ ಒಂದು ಕ್ಯಾರೆಕ್ಟ್ರು ನಿಮಗೆ ಅಂತ ಹೇಳ್ತಾರೆ. ದೇವ್ರಾಣಿಗೂ ಯಾರೂ ಕೊಟ್ಟಿಲ್ಲ ಸರ್. ಕೊನೆಗೆ ಅವ್ರು ಕರ್ಸೋದು ನನ್ನನ್ನು ಡಬ್ಬಿಂಗ್ ನೆಕ್ಸ್ಟ್ ಪಿಕ್ಚರ್ಗೂ ಡಬ್ಬಿಂಗ್ ನನ್ನೇ ಕರ್ಸೋದು. ಅವರು ಕ್ಯಾರೆಕ್ಟ್ರ್ ಅಂತೂ ಕೊಟ್ಟಿಲ್ಲ, ಯಾವುದೂ ಕೊಟ್ಟಿಲ್ಲ ಬಿಡಿ. ಆ ಥರ ತುಂಬ ಜನ ಹೇಳಿದ್ದಾರೆ. ಇವರು ಅದೇ ಥರ ಇರ್ಬೋದು ಅಂದ್ಬಿಟ್ಟು ನಾನು ನಂಬಲಿಲ್ಲ. ಆಮೇಲೆ ಹೇಳಿದ್ರು, ಇಲ್ಲ ಅದರಲ್ಲಿ ಒಂದು ಒಳ್ಳೆ ಕ್ಯಾರೆಕ್ಟರ್ ಇದೆ, ನೀವು ಮಾಡಿ ಅಂತ ಹೇಳಿದ್ರು. ಆಮೇಲೆ ಸ್ಟೋರಿ ಎಲ್ಲ ಹೇಳಿದ್ರು. ಸರಿ ಸರ್ ಆಯಿತು ಮಾಡ್ತೀನಿ ಅಂತ. ಒಂದು ದಿನ ಅಲ್ಲಿ ಕೆಂಗೇರಿನಲ್ಲಿ ಒಂದು ಕಡೆ ಒಂದು ಪ್ಲೇಸಲ್ಲಿ ಒಂದು ಥಿಯೇಟರ್ ಇತ್ತು. ಅಲ್ಲಿ ಅದರಲ್ಲಿ ಆ್ಯಕ್ಟ್ ಮಾಡೋರು ಎಲ್ಲ ಆರ್ಟಿಸ್ಟ್ನು ಕರೆಸಿ ಸ್ಕ್ರಿಪ್ಟ್ ಕೊಟ್ಟು ಒಂದು ರೀಡಿಂಗ್ ತೊಗೊಂಡ್ರು. ಸ್ಟೋರಿ ಎಲ್ಲರಿಗೂ ಎಕ್ಸ್ಪ್ಲೇನ್ ಮಾಡೋಕ್ಕೋಸ್ಕರ ಒಂದು ರೀಡಿಂಗ್ ಅಂತ ತೊಗೊಂಡ್ರು. ಆಮೇಲೆ 2 ಡೇಸ್ ಆದಮೇಲೆ ಶೂಟಿಂಗ್ ಇತ್ತು. ಶೂಟಿಂಗ್ ಮಾಡಿದೆ. ಫಸ್ಟ್ ಡೇನೇ ಮಾಡಿದೆ. ಎಲ್ಲರೂ ತುಂಬ ಖುಷಿ ಆಗ್ಬಿಟ್ರು. ಆ ಪಿಕ್ಚರು ಎಷ್ಟು ಇವಾಗ ಟೋಟಲ್ 156 ಇಂಟರ್ನ್ಯಾಷನಲ್ ಅವಾರ್ಡ್ ಬಂತ ಪಿಕ್ಚರ್ಗೆ. ಅದರಲ್ಲಿ ನನಗೊಂದು 5 ಕಡೆ ಅತ್ಯುತ್ತಮ ನಟಿ ಪ್ರಶಸ್ತಿ ಬಂತು. ಸೂಪರ್ ಮೂವಿ ಅದು, ಯೂಟ್ಯೂಬಲ್ಲಿದೆ, ತುಂಬ ಚೆನ್ನಾಗಿದೆ. ನಾನು ಎಷ್ಟೊಂದು ಕಡೆ ಡಬ್ಬಿಂಗ್ ಹೋದಾಗ, ಮೇಡಮ್ ಅದು ಜುಂಜಿ ಕ್ಯಾರೆಕ್ಟ್ರ್ ನೀವೇ ಅಲ್ವಾ ಮಾಡಿದ್ದು, ಸೂಪರ್ ಪಿಕ್ಚರ್ ಮೇಡಮ್ ಅಂತ ಹೇಳ್ತಾರೆ. ಕೆಲವರು ಕಂಡುಹಿಡಿತಾರೆ, ಕೆಲವ್ರಿಗೆ ಗುರ್ಸಿಗಲ್ಲ. ಅದರಲ್ಲಿ ಫುಲ್ಲು ಟೋಟಲ್ ಒಂಥರ ಬೇರೆ ಥರ. ಅದರಲ್ಲಿ ಬಡವರು, ಹಳೆಯ ಸೀರೆ ಉಟ್ಕೊಂಡಿರ್ತೀನಿ, ಕೂದಲೆಲ್ಲ ಬಿಟ್ಕೊಂಡು, ಅಷ್ಟು ಬೇಗ ಗುರ್ತಿಡಿಯಲ್ಲ ಸಾಮಾನ್ಯವಾಗಿ. ಆದರೆ ಪಿಕ್ಚರ್ ತುಂಬ ಚೆನ್ನಾಗಿದೆ ಅವ್ರದ್ದು. ಮತ್ತು ಬ್ರಹ್ಮಕಮಲ ಮಾಡಿದೆ, ಅದು ಕ್ಯಾರೆಕ್ಟ್ರು ಮಾಡಿದೆ, ಡಬ್ಬಿಂಗು ಮಾಡಿದೆ. ಅದಾದಮೇಲೆ ತಾರಿಣಿ, ಅದಕ್ಕೂ ಅವಾರ್ಡ್ ಬಂತು. ತಾರಿಣಿನಲ್ಲೂ ಮಾಡಿದೆ, ಕ್ಯಾರೆಕ್ಟ್ರು ಮಾಡಿದೆ,
ಮಗುನ ಸಾಯಿಸೋದು, ಈ ಹುಟ್ಟಿದ ಮಕ್ಕಳನ್ನ ಸಾಯಿಸ್ಬಿಡ್ತಾರಲ್ಲ ಹೆಣ್ಮಗು ಆಗಿದ ತಕ್ಷಣವೇ, ಭ್ರೂಣ ಹತ್ಯೆ ಆ ಥರದ್ದು ಅದು ಮಾಡಿದೆ. ಹಿಂಗೆ NT ಜಯರಾಮ್ ರೆಡ್ಡಿ ಅವ್ರದ್ದು ಮೊನ್ನೆ ಒಂದು ಮೂವಿ ಮಾಡಿದೆ, ಯಾವುದದು IAS ಮೊಮ್ಮಗ IAS ಅಂತ. ನನ್ನ ಮಗಳು ಒಂದು ಕ್ಯಾರೆಕ್ಟರ್ ಮಾಡಿದ್ಲು, ನಾನೊಂದು ಕ್ಯಾರೆಕ್ಟರ್ ಮಾಡಿದೆ. ಈಗ ಮೊನ್ನೆ ಫೋನ್ ಮಾಡಿದ್ರು, NT ಜಯರಾಮ್ ರೆಡ್ಡಿ ಗೊತ್ತಲ್ಲ ಸರ್, ಮಿಲ್ಟ್ರಿ ಮಾವ ಮಿಲ್ಟ್ರಿ ಮಾವನಲ್ಲಿ ನಾನು ಸೆಕೆಂಡ್ ಹೀರೋಯಿನ್. ಅವಾಗ ಅದಾಗಿ 25 ವರ್ಷ ಆದಮೇಲೆ ಅವರೊಂದು ಸಿನಿಮಾ ಮಾಡಬೇಕು ಅಂತ ಎಲ್ಲ ಕಡೆ ಒಂದು ಕ್ಲಾಸಿಕಲ್ ಡ್ಯಾನ್ಸ್ ಗೊತ್ತಿರೋ ಚಿಕ್ಕ ಹುಡುಗಿ ಬೇಕು ಅಂತ ಹುಡುಕಾಡ್ತಿದ್ರು. ಕೊನೆಗೆ ಅವ್ರು ಅಂದರು, ಅಯ್ಯೋ ನಮ್ಮ ಶೀಬನ್ ಮಗಳೇ ಇದ್ದಾಳಲ್ಲ, ನಾವು ಎಲ್ಲ ಕಡೆ ಹುಡುಕಾಡಿದ್ವಿ ಅಂಥೇಳಿ ನನ್ನ ಮಗಳು ಹೀರೋಯಿನ್. ಅದರಲ್ಲಿ ಬಿರಾದರ್ ಮೇನ್ ಕ್ಯಾರೆಕ್ಟ್ರು, ಬಿರಾದರ್ ಮಗಳ ಕ್ಯಾರೆಕ್ಟ್ರ್ ಮಾಡಿದ್ದು, ದತ್ತಣ್ಣ ಬಿರಾದರ್ ಮೇನ್ ಕ್ಯಾರೆಕ್ಟ್ರು. ನಾನು 2-3 ಪಿಕ್ಚರ್ ನಾವಿಬ್ಬರು ಅಮ್ಮ ಮಗಳಾಗೆ ಮಾಡಿದ್ದೀವಿ. ಪಿಕ್ಚರ್ ಹೆಸರು ಇದು ತಮಟೆ ನರಸಿಂಹಯ್ಯ ಕೇಳಿದ್ದೀರಾ ಸರ್? ಅದು ಅವ್ರು ಎಂಥ ಒಳ್ಳೆ ಪಿಕ್ಚರ್ ಗೊತ್ತಾ ಸರ್. ಆ ಸಿನಿಮಾ ಮಾಡಿ ಒಂದು ತಿಂಗಳಾದಮೇಲೆ ನಾನು ದಾರಿಯೋದಯ ವೈಕುಂಠಕ್ಕೆ ಮಾಡಿದ್ದು. ಆ್ಯಕ್ಚುಲಿ ಅದು ಎಂಥ ಒಳ್ಳೆ ಪಿಕ್ಚರ್ ನನ್ನ ಮಗಳು ಮಾಡಿರೋದು ಗೊತ್ತಾ, ಎಂಥ ಒಳ್ಳೆ ಸಬ್ಜೆಕ್ಟು ಅಂದರೆ, ಅವರು ಬಿರಾದರು ನನ್ನ ಮಗಳು, ನಾನೇ ಅವ್ರ ಹೆಂಡತಿ ಕ್ಯಾರೆಕ್ಟರ್, ಬಿರಾದರ್ ಹೆಂಡತಿ ಕ್ಯಾರೆಕ್ಟರ್ ನಾನೇ. ನಾವೆಲ್ಲ ಶೆಡ್ಯೂಲ್ ಕ್ಯಾಸ್ಟ್ ಆಗಿರ್ತೀವಿ, ದತ್ತಣ್ಣ ಅವರೆಲ್ಲ ದೊಡ್ಡ ಕ್ಯಾಸ್ಟ್ ಆಗಿರ್ತಾರೆ. ಅಂದರೆ ಕಲೆ ಯಾವ ಇದಕ್ಕೂ ಕ್ಯಾಸ್ಟಿಗೂ ಬರಲ್ಲ ಅಂಥೇಳಿ ಇವಳದ್ರಲ್ಲಿ ನೋಡಿಕೊಂಡು ಅವ್ರ ಮೊಮ್ಮಗಳಿಗೆ ದೊಡ್ಡವ್ರನ್ನ ವಿದ್ವಾಂಸರನ್ನೆಲ್ಲ ಕರೆಸಿ ಡ್ಯಾನ್ಸ್ ಹೇಳಿಸ್ಕೊಡ್ತಾ ಇರ್ತಾರೆ. ಇವಳು ಮನೆ ಕೆಲಸದವಳು ಅವ್ರ ಮನೇಲಿ. ಅದು ನೋಡಿ ಡ್ಯಾನ್ಸ್ ಕಲಿತು ಮಯೂರಿ ಅವಾರ್ಡ್ ತೊಗೋತಾಳೆ ಇವಳು. ಅದು ಸಬ್ಜೆಕ್ಟು ಅಷ್ಟು ಚೆನ್ನಾಗಿದೆ. ಅದು ಅವ್ರು ಅವಾರ್ಡ್ ಕಳಿಸ್ಬೋದಾಗಿತ್ತು, ಯಾಕೆ ಕಳಿಸ್ಲಿಲ್ಲೋ ಗೊತ್ತಿಲ್ಲ. ಮೊನ್ನೆ ಚಂದನದೆಲ್ಲ ಸಿನಿಮಾ ಹಾಕಿದ್ರು, ಎರಡು ದಿನ ಏನೋ ಹಾಕಿದ್ರು. ನಾವು ನೋಡೋಕ್ಕಾಗಿಲ್ಲ, ಡಬ್ಬಿಂಗಲ್ಲಿದ್ದೆ. ಫೋನ್ ಮಾಡಿ ಹೇಳಿದ್ರು, ಸಿನಿಮಾ ಬರುತ್ತಮ್ಮ ಎಲ್ಲರಿಗೂ ಹೇಳು ಅಂದರು. ನನ್ನ ಫ್ರೆಂಡ್ಸ್ ಎಲ್ಲ ಸುಮಾರು ಜನ ನೋಡಿದ್ರು, ತುಂಬ ಚೆನ್ನಾಗಿದೆ. ಅದು ಅವಾರ್ಡ್ ಕಳಿಸಿದ್ರೆ ನಿಜವೂ ಅದಕ್ಕೆ ಅವಾರ್ಡ್ ಬರ್ತಿತ್ತು, ಅಷ್ಟು ಚೆನ್ನಾಗಿದೆ ಪಿಕ್ಚರ್. ಕಲಾ ಮಾಧ್ಯಮ ಚಾನೆಲ್ ಅವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ, ಪರಮ್ ಅವ್ರಿಗೆ ಮತ್ತು ರವಿ ಅವ್ರಿಗೆ. ಯಾಕೆಂದರೆ ನಾನೊಂಥರ ಎಲೆಮರೆಕಾಯಿ, ನನ್ನನ್ನು ಬಂದು ಸಂದರ್ಶನ ಮಾಡಿದ್ದಕ್ಕೆ ಇವ್ರ ಚಾನೆಲ್ ಅವ್ರಿಗೆ, ಇವರಿಬ್ಬರಿಗೂ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಕಲಾ ಮಾಧ್ಯಮದ ಎಲ್ಲ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು. ಪುಸ್ತಕಗಳನ್ನ ಓದು ಮನಸ್ಸನ್ನು ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.